ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು, ಮಧುಮೇಹ ನಿವಾರಣ್ ಎನ್ ಹಾಗೂ ಗ್ಯಾಸ್ಟ್ರೋಜೀವನ್ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಹಾಗೂ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಹಾಗೂ ಸಾಯಿ ಶುಭ್ ಟೂರ್ಸ್ ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ ಶ್ರೀ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಪಕ್ಷ ಮಾಸದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೇವೆ, ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ದೇವೆ. ಅದೆಲ್ಲದರ ಜೊತೆಗೆ ಮೊನ್ನೆಯ ಕಾರ್ಯಕ್ರಮದಲ್ಲಿ ಗುರುಜಿರವರು ಬಹಳ ವಿಶೇಷವಾಗಿ ಶ್ರೀರಂಗಪಟ್ಟಣದ ಭಾನುಪ್ರಕಾಶ್ ಶರ್ಮಾ ಗುರುಜಿರವ್ರಿಗೂ ಕೂಡ ಕರೆಯನ್ನು ಮಾಡಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದಾಯಿತು. ಅವರು ತಿಳಿಸಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ನಾವು ನೋಡೋದಾದರೆ ಅವರ ಒಂದು ಕಾಯಕನೂ ಕೂಡ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಎಷ್ಟೋ ಜನ ಈ ಒಂದು ಅಕಾಲ ಮರಣವನ್ನು ಹೊಂದತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಒಂದು ಆಕ್ಸಿಡೆಂಟಲ್ಲಿ ಗತಿಸ್ತಕ್ಕಂಥವ್ರಾಗಿರಲಿ, ಮೊನ್ನೆ ತಾನೇ ಆ ಒಂದು ಕೋವಿಡ್ ಮಹಾಮಾರಿ ಕಾಯಿಲೆಯಿಂದ ಗತಿಸಿರ್ತಕ್ಕಂಥವ್ರು ಸಾಕಷ್ಟು ಜನ ಅವರ ಅಸ್ಥಿಗಳು ಕೂಡ ಸಿಗಲಿಲ್ಲ, ಬಾಡಿ ಸಿಗಲಿಲ್ಲ, ದೇಹ ಸಿಗಲಿಲ್ಲ, ಏನೂ ಕೂಡ ಸಿಗದಿರ ಅನಾಥವಾಗಿರ್ತಕ್ಕಂಥ ಒಂದಿಷ್ಟು ಸಾವನ್ನು ಜನ ಸತ್ತು ಅನುಭವಿಸಿರ್ತಕ್ಕಂಥವ್ರು ಇದ್ದಾರೆ. ಅವರೆಲ್ಲರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಎಂಬತಕ್ಕಂಥ ಒಂದು ಆಲೋಚನೆಯಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ. ಅದನ್ನು ಹೊರತುಪಡಿಸಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಪ್ರತಿನಿತ್ಯವೂ ಕೂಡ ದೇಶಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನವಾಗಿಟ್ಟು ತಾಯಿ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ವೀರ ಯೋಧರು, ಅವರ ವೀರ ಮರಣವನ್ನು ಹೊಂದಿರತಕ್ಕಂಥವ್ರು ಎಷ್ಟೋ ಜನಕ್ಕೆ ಗುರುಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯವನ್ನು ಸಲ್ಲಿಸಿದ್ದಾರೆ. ಇನ್ನು ರೈತರು, ಸಂಕಷ್ಟದಿಂದ ಎಷ್ಟೋ ಜನ ರೈತರು ನೇಣಿಗೆ ಶರಣಾಗ್ತಾ ಇರತಕ್ಕಂಥವ್ರಿದ್ದಾರೆ. ಅದೆಲ್ಲವನ್ನು ಕೂಡ ಗಮನಿಸಿದಾಗ ಬಹಳ ಸಂಕಟವಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಈ ಪಕ್ಷ ಮಾಸದಲ್ಲಿ ನೋಡಿ, ಗುರುಜಿಯವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಮಾಸಿಕ ಅಂತಂದರೆ ಪ್ರತಿ ವರ್ಷವೂ ಕೂಡ ಬರ್ತಕ್ಕಂತಹ ಈ ಒಂದು ತಿಥಿಗಳು ಏನಿದ್ದಾವೆ ಅಂತಂದರೆ, ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ತಿಥಿ, ಪ್ರತ್ಯೇಕವಾಗಿ ಬರ್ತಕ್ಕಂಥ ತಿಥಿಗಳೇನಿದ್ದಾವೆ ಅದು ಯಾರು ಗತಿಸಿರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇಲ್ಲ ಅಂತಂದರೆ 3 ತಲೆಮಾರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೆ ಈ ಒಂದು ಪಕ್ಷ ಮಾಸ ಬರುತ್ತಲ್ಲ, ಈ ಪಕ್ಷ ಮಾಸ ಬಂದಾಗ ಇಲ್ಲಿ ಎಲ್ಲರೂ ಕೂಡ ಅನುಭವಿಸ್ತಕ್ಕಂಥವ್ರೆ. ಅದರಲ್ಲೂ ಗುರುಜಿಯವರು ತಿಳಿಸ್ತಾ ಇದ್ರು ಬಹಳ ವಿಶೇಷವಾಗಿ, ಏನಪ್ಪ ಅಂತಂದರೆ ನಿಮ್ಮ ವಾಸ್ತುಗೃಹದ ಪಕ್ಕ ಇರತಕ್ಕಂಥ ಒಂದು ಬೆಕ್ಕು, ಇಲ್ಲಾಂತಂದರೆ ತಮ್ಮ ವಾಸ್ತುಗೃಹದಲ್ಲಿ ಜೀವಿಸ್ತಾ ಇರತಕ್ಕಂಥ ಒಂದು ಯಾವುದಾದ್ರೂ ಪ್ರಾಣಿನೋ ಪಕ್ಷಿನೋ ಅವು ಏನಾದರೂ ಗತಿಸಿದ್ರೂ ಕೂಡ ಅದಕ್ಕೂ ಕೂಡ ತಾವು ಒಂದು ಧರ್ಮದ ಪಿಂಡವನ್ನು ಇಡಬೇಕು ಅಂಥೇಳಿ ಬಹಳ ವಿಶೇಷವಾಗಿ ತಿಳಿಸ್ತಾ ಇದ್ರು. ಏನಕ್ಕಪ್ಪ ಅಂತಂದರೆ ನೋಡಿ, ಎಷ್ಟೇ ಆದರೂ ಬಹಳ ವಿಶೇಷವಾಗಿ ಒಂದು ವಿಚಾರ ನಾವು ಅರ್ಥಕೊಳ್ಬೇಕು. ಇಲ್ಲಿ ಶ್ವಾನ, ನಾಯಿ, ಅದಕ್ಕೆ ಆದಂಥ ಒಂದಿಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಿದ್ದಾವೆ. ಏನಪ್ಪ ಅಂತಂದರೆ ನೋಡಿ, ಒಬ್ಬ ಮನುಷ್ಯನನ್ನು ಸತ್ತ ಮೇಲೆ ನಾಯಿ ನನ್ನ ಯಜಮಾನನನ್ನು ನಾನು ಯಾವ ಕಾರಣಕ್ಕೂ ಕೂಡ ಬಿಡಬಾರ್ದು, ಅವನನ್ನು ನಾನು ಕ್ಷೇಮವಾಗಿ ನೋಡಿಕೊಳ್ಬೇಕು ಎಂಬತಕ್ಕಂಥ ಒಂದೇ ಆಲೋಚನೆಯಿಂದ ಸತ್ತ ಮೇಲೂ ಕೂಡ ನಾಯಿ ಸ್ವರ್ಗದ ದ್ವಾರದ ತನಕ ಜೊತೆನಲ್ಲೇ ಕರ್ಕೊಂಡು ಬಂದು ಕೈ ಹಿಡಿದು ಅದರ ಬಾಲಕ್ಕೆ ನನ್ನ ಕೈಯನ್ನು ಈ ರೀತಿಯಾಗಿ ಹಿಡಿಸ್ಕೊಂಡು ಕರ್ಕೊಂಡು ಹೋಗುತ್ತಂತೆ ದಾರಿ ಎತ್ತಕ್ಕೂ ಕೂಡ. ಅದೇ ನಮಗೆ ದಾರಿ ತೋರಿಸುತ್ತಂತೆ. ಅಂತಂದರೆ ಒಂದು ಶ್ವಾನಕ್ಕೆ ಅಷ್ಟು ಶಕ್ತಿ ಇದೆ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಮನೆಯಲ್ಲೊಂದು ಶ್ವಾನ ಇರಬೇಕು ಅಂತ ಹೇಳಿ. ಹಿರಿಯರ ಒಂದು ಆಲೋಚನೆ ಏನಪ್ಪ ಅಂತಂದರೆ ನೋಡಿ, 2 ರೀತಿ.
ಎಷ್ಟೇ ಆದರೂ ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಹತ್ವಪೂರ್ಣ ಮಾಹಿತಿ ಏನಪ್ಪ ಅಂತಂದರೆ, ನೋಡಿ, ಶ್ವಾನವನ್ನು ನಾವು ಸಾಕೋದ್ರಿಂದ ನಾನಾ ರೀತಿ ಅನುಕೂಲಗಳಿದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳೇನಪ್ಪ ಅಂತಂದರೆ, ನೋಡಿ, ಒಂದು ಶ್ವಾನವನ್ನು ಸಾಕೋದ್ರಿಂದ ಮನೆಗೊಂದು ಸೆಕ್ಯೂರಿಟಿ. ಆದರೆ ಒಬ್ಬ ಮನುಷ್ಯ ಯಾರು ಆ ಶ್ವಾನವನ್ನು ನೋಡ್ಕೊಳ್ತಾ ಇರ್ತಾರಲ್ಲ, ಆ ಒಂದು ವಾಸ್ತುಕೃತದಲ್ಲಿ ಅವರು ಗತಿಸಿದ್ದಾದ ನಂತರವೂ ಕೂಡ ಆ ಶ್ವಾನ ಅವರಿಗೋಸ್ಕರ ಕಾಯುತ್ತಂತೆ. ಅವರನ್ನು ಕ್ಷೇಮವಾಗಿ ಅವರ ಆತ್ಮವನ್ನು ತಲುಪಲಿಕ್ಕೆ ನಾಯಿ ಒಂದು ಸಹಾಯ ಮಾಡುತ್ತಂತೆ. ಆಮೇಲೆ ಎಷ್ಟೋ ಕಡೆ ನಾವು ಗಮನಿಸಿದ್ದೇವೆ ನೋಡಿ, ಸಾಧಾರಣವಾಗಿ ವಾಸ್ತುಗೃಹದಲ್ಲಿ ನಾಯಿ ಮತ್ತು ನಾಯಿನ ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಎಲ್ಲರೂ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅಂತಂದರೆ, ಅವರ ಅನ್ಯೋನ್ಯತೆಗೆ ಆ ಕ್ಷಣ ನಮಗೆ ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ. ಆದರೆ ಒಂದು ನಾಯಿ ಅದಕ್ಕೆ ಎಷ್ಟು ಪ್ರತಿಬಿಂಬಿಸುತ್ತೆ ಅಂತಂದರೆ, ಒಂದು ವೇಳೆ ಏನಾದರೂ ತನ್ನ ಯಜಮಾನನಿಗೆ ಹುಷಾರಿಲ್ಲ ಅಂತಂದರೆ ಮೊದಲು ಇದು ನರಳುತ್ತಂತೆ. ಮನೆಯಲ್ಲಿ ಏನಾದರೂ ಅಶುಭ ಆಗೋದಿದೆಯೋ, ಇಲ್ಲ ಅಂತಂದರೆ ಏನಾದರೂ ಸಮಸ್ಯೆ ಉಂಟಾಗೋದಿದೆಯೋ ಅಂತಂದರೆ ಮೊದಲು ಈ ನಾಯಿಗೆ ನರಳುತ್ತಂತೆ. ಇದು ನಾಯಿಗೆ ಗೊತ್ತಾಗುತ್ತಂತೆ. ನೋಡಿ, ಇದೆಲ್ಲವೂ ಎಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು. ಆದರೆ ಇವತ್ತಿನ ದಿವಸ ಎಷ್ಟೋ ಕಡೆ ನಾಯಿಗಳನ್ನು ಕೂಡ ನಾವು ಹೊಡೆಸ್ತಕ್ಕಂಥದ್ದಿರುತ್ತೆ. ನೋಡಿ, ಏನೇ ಆದ್ರೂ ಕೂಡ ಯಾವುದೇ ಜೀವರಾಶಿಗಳಿರಲಿ, ಅದರ ತಂಟೆಗೆ ಹೋಗಿಲ್ಲ ಅಂತಂದರೆ ಅವು ನಮ್ಮನ್ನೇನೂ ಕೂಡ ಮಾಡೋದಿಲ್ಲ. ಆದರೆ ನಾವು ಸಣ್ಣ ಪುಟ್ಟ ಕೊತ್ತಿ ಚೇಷ್ಟೆಗಳು ಮಾಡ್ತಾನೆ ಇರ್ತೀವಿ. ಸುಮ್ಮನೆ ಇರತಕ್ಕಂಥದ್ದಕ್ಕೆ ಕಲ್ಲು ಹೊಡೆಯೋದು, ಇಲ್ಲ ಅಂತಂದರೆ ಅದಕ್ಕೆ ರೇಗಿಸೋ ಅಂಥದ್ದು, ಅದೆಲ್ಲವನ್ನೂ ಕೂಡ ಮಾಡ್ತೀವಿ. ನೋಡಿ, ಒಂದು ವಿಚಾರ ಹೇಳ್ತೀನಿ, ಒಂದು ನಾಯಿಯನ್ನು ನಾವೇನಾದರೂ ಕಾರಣದಿಂದ ಹತ್ಯೆಯನ್ನು ಮಾಡಿದ್ರೆ ನಮಗೆ ನಿಜಕ್ಕೂ ಬಹಳ ದೊಡ್ಡ ಮಟ್ಟದ ಶಿಕ್ಷೆ, ಮಹಾಪಾಪವನ್ನೇ ಅನುಭವಿಸ್ತಕ್ಕಂಥವ್ರು ಇರ್ತೀವಿ. ಅದೇ ನಾಯಿಯನ್ನು ನಾವೇನಾದರೂ ಗೊತ್ತಿಲ್ಲದೀರ ಬೈ ಮಿಸ್ಸಾಗಿ ವಾಹನವನ್ನು ಚಲಾಯಿಸಬೇಕಾದ್ರೆ ಏನಾದರೂ ಒಂದು ಚೂರು ಹತ್ಯೆ ಆಗೋದ್ರೂ ಕೂಡ ನಾವು ಆ ಕ್ಷಣ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನನ್ನಿಂದ ಇಂಥದ್ದೊಂದು ಸಮಸ್ಯೆ ಆಗಿದೆ, ಈ ಸಮಸ್ಯೆಗೆ ಒಂದು ಪರಿಹಾರ ಇರಲಿ, ಭಗವಂತ ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳಿ ನಾವು ಕೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಹತ್ಸಿದ್ವಿ, ನಮ್ಮ ಪಾಡಿಗೆ ನಾವು ಹೋಗ್ಬಿಟ್ವಿ ಅಂತಂದರೆ ಅದು ಧರ್ಮ ಅಲ್ಲ. ಅದಕ್ಕೋಸ್ಕರನೇ ಒಂದು ಪಿತೃಪಕ್ಷದಲ್ಲಿ ಧರ್ಮಪಿಂಡ ಅಂತ ಹೇಳ್ತಾರೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗ್ತಕ್ಕಂಥ ಒಂದಷ್ಟು ಅಚಾತುರ್ಯಗಳು. ಈಗ ನೋಡಿ, ಸಾಧಾರಣವಾಗಿ ನಾವು ನಡ್ಕೊಂಡು ಹೋಗಬೇಕಾದ್ರೆ ಒಂದು ಇರುವೆನೇ ಸಿಗುತ್ತೆ. ಆ ಇರುವೆನ ನಾವೇನಾದರೂ ಕಾಲಲ್ಲಿ ತುಳಿದು ನಮಗೇನು ಗೊತ್ತಾಗುತ್ತೆ, ಅಲ್ಲಿ ಇರುವೆ ಇತ್ತು ನಮಗೇನು ಗೊತ್ತಾಗುತ್ತೆ? ಯಾಕೆಂದರೆ ಅದನ್ನು ಬಹಳ ಸಣ್ಣ ಜೀವಿ, ನಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗೋದಿಲ್ಲ. ನಾವು ಅದನ್ನು ತುಳಿದಿರ್ತೀವಿ, ಅದೂ ಕೂಡ ಸಾವನ್ನಪ್ಪಿರುತ್ತೆ. ಅದೂ ಕೂಡ ಒಂದು ದೋಷವೇ, ಯಾಕೆ ಅಂತಂದರೆ ಅದನ್ನೂ ಕೂಡ ಸ್ವತಂತ್ರವಾಗಿ ಜೀವಿಸ್ತಾ ಇರ್ತಕ್ಕಂಥ ಒಂದು ಜೀವಿ ಅಲ್ವಾ? ಇಲ್ಲ ಅದಕ್ಕೇನಾದರೂ ಗೊತ್ತಿತ್ತಾ ಇವ ನನ್ನ ಮೇಲೆ ಕಾಲಿಡ್ತಾನೆ ಅಂತ ಹೇಳಿ, ಇಲ್ಲ ಅಂತಂದರೆ ನಮಗೇನಾದರೂ ಗೊತ್ತಿತ್ತಾ ಆ ಇರುವೆಯಲ್ಲಿ ಬರುತ್ತೆ ಕಾಲಿಡ್ತೇವೆ ಅಂತ ಹೇಳಿ. ಹಾಗಾಗಿ ಇಂತಹ ಪರಿಸ್ಥಿತಿಗಳಲ್ಲೇ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ಧರ್ಮಪಿಂಡಗಳು ಅಂತ ಇಡ್ತೇವೆ. ಆದರೆ ಇದೇನೇ ವಿಚಾರ ಆಗಲಿ, ಇದೆಲ್ಲವನ್ನು ಕೂಡ ಕೇಳಿದಾಗ ತಂದೆ ತಾಯಿ ಇರ್ತಕ್ಕಂಥವ್ರಿಗೆ ಎಷ್ಟೋ ಜನ ತಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ, ಅಯ್ಯೋ ನಮಗೂ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದೇವೆ, ನಾವು ಇವಾಗ ಏನಪ್ಪ ಪರಿಷ್ಕಾರ ಇದಕ್ಕೆ ಅಂತಂದರೆ, ನಿಮಗೆ ಆ ಕ್ಷಣ ಇದರ ಬಗ್ಗೆ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮಗಿನ್ನೂ ಆ ಅಧಿಕಾರ ಬಂದಿಲ್ಲ. ಈ ಅಧಿಕಾರ ಬರೋದು ಬೇಡ. ಏನೇ ಆದರೂ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಇರಲಿ. ಆದರೆ ಹುಟ್ಟಿನಿಂದ ಸಾವಿನ ತನಕ ಎಲ್ಲವೂ ಕೂಡ ಭಗವಂತನ ಅಧೀನ. ಹುಟ್ಟಿದ ಮೇಲೆ ಸಾವು ಖಚಿತ. ಹುಟ್ಟಿದ ದಿನವೇ ನಮ್ಮ ಹಣೆಯ ಬರದಲ್ಲಿ ನಮ್ಮ ಸಾವು ಹೀಗೆ ಎಂಬತಕ್ಕಂಥರ ಬಗ್ಗೆ ಒಂದಿಷ್ಟು ನಿಯಮ ನಿರ್ಣಯಗಳನ್ನು ಭಗವಂತ ಬರೆದು ಕಳಿಸ್ಬಿಟ್ಟಿರ್ತಾನಲ್ವ. ಇದು ಪ್ರಕೃತಿ. ಹಾಗಾಗಿ ನಿಮಗೆ ಯಾವಾಗ ಅಧಿಕಾರ ಬರುತ್ತೋ ಆವಾಗ ತಾವಿಂತೆಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಧರ್ಮದ ಪಿಂಡವನ್ನು ಇಟ್ಟಾಗ ನೀವು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಏನೊಂದು ಪಾಪಕರ್ಮಗಳಿದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ, ಎಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಯಾವ ಮಾಸಗಳು ಶ್ರೇಷ್ಠವೋ ಇಲ್ವೋ ಅದು ಬೇರೆ, ಆದರೆ ಈ ಒಂದು ಪಕ್ಷಮಾಸ ಎಂಬತಕ್ಕಂಥದ್ದು ಏನಿದೆ, ಈ ಒಂದು ಪಿತೃಪಕ್ಷ ಎಂಬತಕ್ಕಂಥದ್ದು ಏನಿದೆ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ. ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಅಂತಲೇ ಹೇಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪಕ್ಷಮಾಸದ ಕುರಿತಾಗಿ ವಿಚಾರವನ್ನು ತಿಳಿಸ್ತಾ ಇದ್ದೆ. ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋದ್ರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು, ರಾಶಿ ಫಲಗಳನ್ನು ತಿಳ್ಕೊಳ್ಬೇಕು. ಆದರೆ ಅದಕ್ಕಿಂತ ಮುಂಚೆ ಮಾತನಾಡ್ತಕ್ಕಂಥ ವನಸಿರಿ ತಾಯಿಗೆ, ಸರಸ್ವತಿ ದೇವಿಗೆ, ಪಂಚಾಂಗಕ್ಕೆ, ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕಲ್ವ. ಹಾಗಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ.
ಇನ್ನು ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 29/9/2024 ಭಾನುವಾರ. ಬಹಳ ವಿಶೇಷವಾಗಿ ದ್ವಾದಶಿ ಮಘಾ ನಕ್ಷತ್ರ. ಇನ್ನು ಬಹಳ ವಿಶೇಷವಾಗಿ ದ್ವಾದಶಿ ಮಘಾ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ಮಘಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಮತ್ತು ನಮ್ಮ ಪ್ರೀತಿಯ ಗುರುಗಳಾದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಪಿತೃಪಕ್ಷದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈ ಒಂದು ಪಿತೃಪಕ್ಷ ಬಂದಾಗ ಇಲ್ಲಿ ಧರ್ಮದ ಪಿಂಡಗಳು ಅಂತಲೂ ಕೂಡ ನಾವು ಇಡ್ತೀವಿ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ವಾಹನವನ್ನು ಚಲಾಯಿಸಬೇಕಾದ್ರೆ ಸಣ್ಣ ಪುಟ್ಟ ಅವಘಡಗಳಾಗ್ತಕ್ಕಂಥದ್ದಾಗಲಿ, ಈಗ ಈ ಒಂದು ಕಾಡಿನ ಪ್ರದೇಶದಲ್ಲಿ ವಾಹನವನ್ನು ಚಲಾಯಿಸಬೇಕಾದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಹಾವೇ ಎದುರಾಯ್ತಪ್ಪ, ಇಲ್ಲಾಂತಂದರೆ ನೋಡಿ ಎಲ್ಲದಕ್ಕಿಂತ ಮತ್ತೊಂದು ಪಾಪ ಏನಪ್ಪ ಅಂತಂದರೆ, ಏನಕ್ಕೋಸ್ಕರ ವಾಹನವನ್ನು ನಿಧಾನಕ್ಕೆ ಚಲಾಯಿಸಿ, ಅದರಲ್ಲೂ ಈ ಒಂದು ಕಾಡಿನ ಈ ಒಂದು ಅರಣ್ಯದ ಸುತ್ತಮುತ್ತ ಪ್ರದೇಶದಲ್ಲಿ ಏನಕ್ಕೆ ಸ್ವಲ್ಪ ನಿಧಾನಕ್ಕೆ ವಾಹನವನ್ನು ಚಲಾಯಿಸಿ ಅಂತಂದರೆ, ನೋಡಿ ಏನಾದರೂ ಕೂಡ ಪರವಾಗಿಲ್ಲ, ಕೋತಿಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದು ಬಹಳ ದೊಡ್ಡ ಪಾಪ ಅಂತಲೇ ಹೇಳ್ಬೋದು. ನೋಡಿ, ಗೊತ್ತಿದ್ದೇ ತಪ್ಪು ಮಾಡೋದು ಬೇರೆ, ಗೊತ್ತಿಲ್ಲದೆ ತಪ್ಪು ಮಾಡೋದು ಬೇರೆ. ಆದರೆ ಒಂದು ಕೋತಿಗೆ ತಮ್ಮಿಂದ ಒಂದು ಸಮಸ್ಯೆ ಆಗಿದೆ ಅಂತಂದರೆ ಅದು ನಿಜಕ್ಕೂ ಬಹಳ ದೊಡ್ಡ ಪಾಪ ಅಂತಲೇ ಹೇಳಬೇಕು. ಒಂದಿಷ್ಟು ಜನರ ವಾದ ವಿವಾದಗಳೇನಪ್ಪ ಅಂದರೆ, ಒಂದಿಷ್ಟು ಜನ ಹೇಳ್ತಾರೆ ಒಂದು ಚೂರು ಹೆಚ್ಚು ಕಡಿಮೆ ಆಯ್ತು ಅಂತಂದರೆ ಅದನ್ನು ಆ ಕ್ಷಣ ತಾವು 1 ನಿಮಿಷ ಗಾಡಿನ ಲೆಫ್ಟ್ಗೆ ಹಾಕಿ ಆ ಒಂದು ಮೃತಪಟ್ಟಿರ್ತಕ್ಕಂಥ ಆ ಒಂದು ಕೋತಿನ ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿ ಅದನ್ನು ಒಂದು ಹೂತ ಹಾಕುವಂಥದ್ದು, ಇಲ್ಲಂತಂದರೆ ಮಣ್ಣೊಳಗೆ ಹಾಕಿ ಅದಕ್ಕೆ ಒಂದು ಸಂಸ್ಕಾರವನ್ನು ಮಾಡತಕ್ಕಂಥದ್ದು ತಾವು ಮಾಡಲೇಬೇಕು, ಅದನ್ನು ಹಾಗೆ ಬಿಟ್ಟು ಬರಬಾರ್ದು, ಅದು ಬಹಳ ಪಾಪ ಅಂತ ಹೇಳ್ತಾರೆ. ಆದರೆ ಒಂದಿಷ್ಟು ಜನ ಹೇಳ್ತಾರೆ, ಆಯಿತು ಆಗಿದ್ದಾಗೋಯ್ತು, ನಿಮ್ಮ ಪಾಡಿಗೆ ನೀವು ಬನ್ನಿ, ಅದಾದಮೇಲೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ತಪ್ಪು ಕಾಣಿಕೆಯನ್ನು ಹಾಕಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು 4-6 ಜನಕ್ಕೆ ಒಂದು ಚೂರು ಊಟವನ್ನು ಹಾಕಿ ಮತ್ತು ಒಂದು 10-6 ಕೋತಿಗಳಿಗೆ ಒಂದು ಚೂರು ಆಹಾರವನ್ನು ಹಾಕಿ ಕ್ಷಮೆಯನ್ನು ಬೇಡ್ಕೊಳ್ಳಪ್ಪ ಅಂತ ಹೇಳಿ ಒಂದಿಷ್ಟು ಜನ ಹೇಳ್ತಾರೆ. ನೋಡಿ, ಇಲ್ಲಿ ಎರಡೂ ಥರನೂ ಮಾರ್ಗ ಇದೆ. ನೋಡಿ, ಒಂದಿಷ್ಟು ಜನಕ್ಕೆ ನಿಜಕ್ಕೂ ಅವರನ್ನು ಮೆಚ್ಚಲೇಬೇಕು. ಸಮಸ್ಯೆ ಆಗಿದೆ ಅಂತಂತ ಗೊತ್ತಾದಾಗ ಅದನ್ನು ತೆಗೆದುಕೊಂಡು ಹೋಗಿ ಮಣ್ಣಲ್ಲಿ ಹೂತಾಕುವಂಥದ್ದಾಗಲಿ, ಅದಾದಮೇಲೆ ಅದಕ್ಕೆ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದಾಗಲಿ, ಆ ಕ್ಷಣ ನಿಂತು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅದೂ ಕೂಡ ಒಂದು ರೀತಿ ಒಳ್ಳೆಯದೇ, ಮಾನವೀಯತೆ ಅಂತ ಹೇಳ್ಬೋದು. ಇಲ್ಲವಾದಲ್ಲಿ ಎಲ್ಲೋ ಹೊರಡಬೇಕು, ಆತುರದಲ್ಲಿದ್ದೀರಿ, ಒಂದು ಆತುರದಲ್ಲಿ ತಾವು ಮುಂದೆ ಪಾಸ್ ಆಗಬೇಕು, ಯಾವುದೋ ಒಂದು ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀರಿ, ಇಂತಹದ್ದೊಂದು ಪರಿಸ್ಥಿತಿ ಎದುರಾಗೋಯ್ತು, ಅವಘಡಗಳಾಗೋಯ್ತು ಅಂತ ಕಾಲದಲ್ಲಿ ನೋಡಿ, ಇಂತಹ ಪಕ್ಷಮಾಸಗಳು ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತಂದರೆ ಇಂಥೆಲ್ಲ ವಿಚಾರಗಳಿಗೋಸ್ಕರನೇ. ಯಾಕೆ ಅಂತಂದರೆ ತಮಗೂ ಗೊತ್ತಿರಲಿಲ್ಲ, ಎಷ್ಟೇ ಆದರೂ ಕೋತಿ ಅದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಯಾವ ರಭಸದಲ್ಲಿ ಪಾಸ್ ಆಗುತ್ತೆ ಅನ್ನೋದನ್ನು ಆಲೋಚನೆ ನಾವು ಮಾಡೋದಕ್ಕೆ ಆಗೋದೆ. ಎಲ್ಲವೂ ಕೂಡ ಅನಿರೀಕ್ಷಿತ. ಇಂತಹ ಅನಿರೀಕ್ಷಿತ ಪರಿಸ್ಥಿತಿಗಳಲ್ಲಿ ಉಂಟಾಗ್ತಕ್ಕಂಥ ದೋಷಗಳನ್ನು ಕಳ್ಕೊಳ್ಳಿಕ್ಕೇ ಇರತಕ್ಕಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪಿತೃಪಕ್ಷ, ಪಕ್ಷಮಾಸ. ಹಾಗಾಗಿ ನಾನು ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೋಡಿ ಎಷ್ಟೋ ಜನ ತಾವು ಮಾಡಿರ್ತಕ್ಕಂಥ ಒಂದು ಪಾಪದ ಪ್ರಜ್ಞೆ ಕಾಡ್ತಾ ಇದೆ, ಗುರುಗಳೇ ನೀವೇನೇ ಹೇಳಿ ನನ್ನ ಪಾಪ ಪ್ರಜ್ಞೆ ಕಾಣ್ತಾ ಇದೆ, ನನಗದನ್ನು ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದ ಕಾಲದಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥದ್ದು ಅಷ್ಟೇ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈಗ ನಿಮ್ಮಿಂದ ಒಂದು ಶ್ವಾನಕ್ಕೆ ಸಮಸ್ಯೆ ಆಯಿತು ಅಂತ ಅಂದ್ಕೊಳ್ಳಿ, 10 ಶ್ವಾನಗಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಹಾಕಿ ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗಿ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ ನನ್ನಿಂದ ತಪ್ಪಾಯ್ತಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲೇ ದೇವಸ್ಥಾನದ ಸುತ್ತಮುತ್ತ ಇರತಕ್ಕಂಥ ಒಂದು 10 ಶ್ವಾನಗಳಿಗೆ ಒಂದು ಚೂರು ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ತಪ್ಪಾಯಿತು ಅಂತ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಅದನ್ನು ಹೊರತುಪಡಿಸಿ ತಾವು ಈ ಒಂದು ಪಕ್ಷಮಾಸದಲ್ಲಿ ನಡೆಸ್ತಾರೆ ಗೊತ್ತಾ, ಆ ಒಂದಿಷ್ಟು ಕೆಲಸಗಳು, ಕಾರ್ಯಗಳು, ಚಟುವಟಿಕೆಗಳು, ಅದನ್ನು ತಾವು ಮಾಡಲಿಕ್ಕೆ ಅರ್ಹರಲ್ಲ. ನಿಮಗೆ ಅರ್ಹತೆ ಯಾವಾಗ ಬರುತ್ತೆ ಅಂತಂದಾಗ, ಒಂದು ತಮ್ಮ ತಂದೆನೋ ಅಥವಾ ತಾಯಿನೋ ಗತಿಸಿದ್ದಾರೆ ಅಂತಂದವಾಗ, ಪಕ್ಷಮಾಸದಲ್ಲಿ ತಾವು ತರ್ಪಣವನ್ನು ಬಿಡ್ತಾ ಇದ್ದೀರಿ ಅಂತಂದವಾಗ
ಅದನ್ನು ಸೇರಿಸ್ಕೊಂಡು ತರ್ಪಣವನ್ನು ಬಿಟ್ಟಾಗ ನಿಮ್ಮ ಪಾಪ ಅಲ್ಲಿಗೆ ಕಳೀತಕ್ಕಂಥದ್ದಿರುತ್ತೆ. ಹಾಗಾಗಿ ಈ ಥರ ವಿಚಾರಗಳು ನೋಡಿ. ಸಾಧಾರಣವಾಗಿ ಒಂದು ವಿಚಾರ ಹೇಳ್ತೀನಿ, ಇದು ಬಹಳ ಸೂಕ್ಷ್ಮ, ಎಲ್ಲರ ಮನೇಲೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಏನಪ್ಪ ಅಂತಂದರೆ ನೋಡಿ, ಗೋಡೆ ಮೇಲಿರ್ತಕ್ಕಂಥ ಹಲ್ಲಿ ಮೈ ಮೇಲೆ ಬೀಳುತ್ತೆ ಅಂತ ನಮಗೇನು ಗೊತ್ತಿರುತ್ತೆ, ಆದರೆ ಬಿದ್ದಿದ ತಕ್ಷಣ ಅಪಶಕುನ ಅಂತ ಹೇಳ್ತೀವಿ. ಸಾಧಾರಣವಾಗಿ ಒಂದು ವಾದ ವಿವಾದನ ನಡೀತಾ ಇರುತ್ತೆ, ಇಲ್ಲಾಂದರೆ ಏನೋ ಒಂದು ಚರ್ಚೆ ನಡೀತಾ ಇರುತ್ತೆ. ಗೋಡೆ ಮೇಲಿರ್ತಕ್ಕಂಥ ಹಲ್ಲಿ ಲಚ್ಕೊಟ್ಟಿದ ತಕ್ಷಣ ನೀವು ಯಾವುದೋ ಒಂದು ಶುಭ ಕಾರ್ಯವನ್ನು ಮಾತಾಡ್ತಾ ಇರ್ತೀರಿ, ಹಲ್ಲಿ ಲಚ್ಕೊಟ್ಟಿದ ತಕ್ಷಣ ಆ ಕ್ಷಣ ನಿಲ್ಲಿಸ್ಬಿಡ್ತೀರಿ. ಅಯ್ಯೋ ಯಾಕೋ ಹಲ್ಲಿ ಲಚ್ಕೊಡ್ತಿದೆ, ಬೇಡ ಬಿಡಪ್ಪ, ಇದು ಯಾಕೋ ಆಗುತ್ತೋ ಇಲ್ವೋ ಅನ್ನೋ ಒಂದು ಆಲೋಚನೆ. ನೋಡಿ, ಇದೆಲ್ಲವೂ ಕೂಡ ಮೊದಲಿಂದನೂ ಒಂದಿಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಂಡು ಬಂದಿದ್ದೀವಿ, ಅನುಸರಿಸ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಸತ್ಯತೆಯೂ ಉಂಟು. ನೋಡಿ, ಇದೆಲ್ಲವೂ ಕೂಡ ಒಂದಿಷ್ಟು ಸೂಕ್ಷ್ಮತೆಗಳನ್ನು ತಿಳಿಸ್ಕೊಡ್ತವೆ. ಒಂದಿಷ್ಟು ವಿಚಾರಗಳನ್ನು ಮೊದಲೇ ಮುಂದೆ ಹಾಕ್ತಕ್ಕಂಥ ಒಂದಿಷ್ಟು ಕೆಟ್ಟ ಘಟನೆಗಳನ್ನು ಇದು ಈಗಲೇ ಸೂಚನೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಹಾಗಾಗಿ ನೋಡಿ, ಇದೇ ಕೋತಿ ಕಾಡಿನಲ್ಲಿ ಎಂಥದ್ದೊಂದು ಕೆಲಸವನ್ನು ಮಾಡುತ್ತೆ ಅಂತಂದರೆ, ಎಲ್ಲಾದರೂ ದೂರದಲ್ಲಿ ಏನಾದರೂ ಒಂದು ಅವಘಡ ಆಗ್ತಾ ಇದೆ ಅಂತಂದರೆ ಮೊದಲು ಕೋತಿ ಜೋರಾಗಿ ಕೂಗಾಡುತ್ತಂತೆ. ಇಡೀ ಕಾಡನ್ನೇ ಒಂದು ರೀತಿ ಅಲರ್ಟ್ ಮಾಡುತ್ತಂತೆ. ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಇಡೀ ಕಾಡಿಗೆ ಒಂದು ಅಲರ್ಟನ್ನು ಕೊಡುತ್ತಂಥದ್ದು, ಒಂಥರ ಸೈರನ್ ಇದ್ದ ಹಾಗೆ. ಸೊ ಹಾಗಾಗಿ ಇದೂ ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ, ಇಲ್ಲಾಂದರೆ ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ, ಮುಂದೇನೋ ಕೆಟ್ಟದಾಗ್ತಾ ಇದೆ ಅಂತಂದ ಕಾಲದಲ್ಲೇ ಇಂಥದ್ದೊಂದಿಷ್ಟು ವಿಚಾರಗಳನ್ನು ನಾವು ಅನುಸರಿಸಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ಮಾರ್ಗ ಮಧ್ಯದಲ್ಲಿ ಒಂದು ಬೆಕ್ಕು ಪಾಸ್ ಆಗೋಯ್ತು, ಎಷ್ಟೋ ಜನ ಹೇಳ್ತಾರೆ ಒಂದು 2 ನಿಮಿಷ ಗಾಡಿ ನಿಲ್ಲಿಸಿ ಮುಂದೆ ಹೋಗಪ್ಪ, ಏನು ಆಗೋವಂಥದ್ದು ಇರೋದಿಲ್ಲ. ಒಂದಿಷ್ಟು ಜನ ಅದನ್ನು ಯಾರು ನಂಬ್ತಾರೆ, ಹೋಗೋಣ ನಡಿ ಮುಂದೆ ಹೋಗೋಣ. ನೋಡಿ, ಇಲ್ಲಿ ಪಾಸಿಟಿವು ಉಂಟು, ನೆಗೆಟಿವು ಉಂಟು. ಆದರೆ ಏನೇ ಹೇಳ್ತೀನಿ, ಪಾಸಿಟಿವು ನೆಗೆಟಿವ್ ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಡೋಣ. ಹಿರಿಯರು ಏನು ನಡೆಸ್ಕೊಂಡು ಬಂದಿದ್ದಾರೆ, ಹಿರಿಯರು ನಮಗೇನು ತಿಳಿಸ್ಕೊಟ್ಟಿದ್ದಾರೆ, ನಾವು ಅದನ್ನು ಗೌರವಿಸೋಣ. ಹಿರಿಯರು ಬುದ್ಧಿ ಇಲ್ದಿರ ಅಂಥ ಕೆಲಸವನ್ನು ಮಾಡಿಲ್ಲ, ಬುದ್ಧಿ ಇದ್ದೇ ಇಂಥ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಅಜ್ಜಿ ತಾತರವರು ನಮಗೆ ಏನು ತಿಳಿಸ್ಕೊಟ್ಟಿದ್ದಾರೆ ಮಾರ್ಗವನ್ನು, ನಾವು ಅದನ್ನು ಅನುಸರಿಸ್ಕೊಂಡು ಹೋಗೋಣ. ಯಾರು ವಿತಂಡವಾದ ಮಾಡ್ತಾರೆ, ಅವ್ರಿಗೆ ತಿಳಿಸ್ಕೊಟ್ಟಿಲ್ಲ ಅಂತಂದರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಾವು ಹೇಳ್ಬೋದು, ಮಾಡಲೇಬೇಕು ಅಂಥೇಳಿ ನಾವು ಕೂತ್ಕೊಂಡ್ರೆ ಅದು ನಮ್ಮದು ತಪ್ಪಾಗುತ್ತೆ. ಯಾಕೆಂದರೆ ಎಷ್ಟೇ ಆದರೂ ಅದು ಅವರ ವೈಯಕ್ತಿಕ ಜೀವನ. ಹಾಗಾಗಿ ನಾನು ತಮ್ಮೆಲ್ಲರಲ್ಲೂ ಕೂಡ ತಿಳಿಸ್ತಕ್ಕಂಥದ್ದು ಇಷ್ಟೇ, ಪಕ್ಷಮಾಸ ನಾವು ಹಿರಿಯರನ್ನು ಗೌರವಿಸೋಣ. ನಮ್ಮಿಂದ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಇಂತಹ ಸಮಯಗಳಲ್ಲಿ ನಿವಾರಣೆಯನ್ನು ಮಾಡ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಈ ಒಂದು ಪಕ್ಷಮಾಸದ ಕುರಿತಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದನ್ನೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಿರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಅದ್ಭುತವಾಗಿದೆ. ಬಹಳ ಸ್ಪಷ್ಟವಾಗಿ ಅದರ ಸೂಚನೆಯನ್ನು ಕೊಡ್ತಾ ಇರತಕ್ಕಂಥದ್ದಿದೆ. ಬಲಭಾಗದಲ್ಲಿ ಅದರ ಚಲನವನ್ನು ನಾವು ಗಮನಿಸ್ತಾ ಇದ್ದೇವೆ. ತಲೆಯನ್ನು ಎತ್ತ ನಿಂತ್ಕೊಂಡಿರ್ತಕ್ಕಂಥದ್ದಿದೆ. ಮೇಷರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಅಷ್ಟೇ ಅದ್ಭುತವಾಗಿದೆ, ಸೂಪರ್ ಆಗಿದೆ. ತಾವು ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಸ್ಸಂದೇಹವಾಗಿ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ಳತಕ್ಕಂಥ ಶಕ್ತಿ ಭಗವಂತ ನಿಮಗೆ ದಯಪಾಲಿಸಿರ್ತಕ್ಕಂಥವ್ರಿದ್ದಾನೆ. ಹಾಗಾಗಿ ತಾವು ಇವತ್ತಿನ ದಿವಸ ವಾಸ್ತುಗೃಹದಲ್ಲಿ ಹಿರಿಯರನ್ನು ಗೌರವಿಸ್ತಾ, ಅವರನ್ನು ನಮಸ್ಕರಿಸ್ತಾ, ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸ್ತಾ ತಾವು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಕಿವಿ ಮಾತು ಏನಪ್ಪ ಅಂತಂದರೆ, ನಿಮ್ಮ ಪ್ರಾರಂಭದ ಪ್ರಯಾಣ ದಕ್ಷಿಣ ದಿಕ್ಕಿನ ಕಡೆ ಇದ್ದಿದ್ದೇ ಆದರೆ, ದಕ್ಷಿಣಾಮೂರ್ತಿಗಳನ್ನು ಪ್ರಾರ್ಥನೆಯನ್ನು ಮಾಡಿ ತಾವು ಮುಂದುವರೆದಿದ್ದೆ ಆದರೆ ಮತ್ತಷ್ಟು ಕೆಲಸಗಳನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ದಕ್ಷಿಣಾಮೂರ್ತಿಗಳನ್ನು ಪ್ರಾರ್ಥನೆಯನ್ನು ಮಾಡಿ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಉದ್ಯೋಗದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಏನೊಂದು ಸಮಸ್ಯೆ ಇದ್ರೂ ಕೂಡ ಚೆನ್ನಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ತಾವು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರ್ತಕ್ಕಂಥವರ ಮಾರ್ಗದರ್ಶನ ಬಹಳ ವಿಶೇಷವಾಗಿದೆ. ಬಲಭಾಗದಲ್ಲಿ ಇದರ ಚಲನವನ್ನ ಇದೆ. ಪ್ರಾರಂಭದಿಂದ ಇಲ್ಲಿಯವರೆಗೂ ಕೂಡ ತಲೆಯನ್ನು ಬಗ್ಗಿಸಿಕೊಂಡು ಅದರ ಪ್ರದಕ್ಷಿಣೆಯನ್ನು ಹಾಕ್ತಾ ಇತ್ತು, ಆದರೆ ಬಲಭಾಗದಲ್ಲೇ ಇತ್ತು. ಆದರೆ ಈಗ ಕಾಲಕ್ರಮೇಣ ನಿಧಾನವಾಗಿ ತಲೆಯನ್ನು ಎತ್ತು ನಿಂತ್ಕೊಳ್ತಾ ಇರ್ತಕ್ಕಂಥದ್ದಿದೆ. ಇಂತೆಲ್ಲ ವಿಚಾರಗಳನ್ನು ನಾವು ನಿಮಗೆ ತಿಳಿಸೋದಾದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಅಷ್ಟಾಗಿ ಯಶಸ್ಸನ್ನು ತಿಳಿಪಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟಕರನೇ. ಮಧ್ಯಾಹ್ನ 1:45 ಆದ ನಂತರ ಇರೋದರಲ್ಲಿ ಪರವಾಗಿಲ್ಲ, ಒಂದಿಷ್ಟು ನೆಮ್ಮದಿಯನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಾತನಾಡ್ತಕ್ಕಂಥ ಮನಸ್ಸರಿಗೆ ನೀಡ್ತಾ ಇರತಕ್ಕಂಥ ಒಂದು ಸ್ಪಷ್ಟ ಮಾರ್ಗದರ್ಶನ ಏನಪ್ಪ ಅಂತಂದರೆ, ಹಿಡಿದ ಕೆಲಸವನ್ನು ಬಿಡದೀರ ಸಾಧಿಸಬೇಕು ಅಂತಹದ್ದೊಂದು ಛಲವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ತಾವು ಮುಂದುವರೆದಿದ್ದೆ ಆದರೆ ತಾವು ಖಂಡಿತ ಕಾರ್ಯ ಸಿದ್ಧಪಡಿಸ್ಕೊಳ್ತೀರಿ. ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ತಾವು ಇವತ್ತಿನ ದಿವಸ ವಿಘ್ನೇಶ್ವರನ ಸಾನ್ನಿಧ್ಯಕ್ಕೆ ಅಂತಂದರೆ ಗಣಪನ ಸಾನ್ನಿಧ್ಯಕ್ಕೆ ವಿಳೆದೆಲೆ, ಅಡಿಕೆ, ಗರಿಕೆ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇದಿಷ್ಟನ್ನು ಕೂಡ ತೆಗೆದುಕೊಂಡು ಹೋಗಿ ಗಣಪನ ಸಾನ್ನಿಧ್ಯಕ್ಕೆ ಕೊಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಹಾಗೆ ಗಣಪನ ಸನ್ನಿಧ್ಯದಲ್ಲಿ ತಾವೇ ಬಾಯ್ಬಿಟ್ಟು ಕೇಳಿ ಗರಿಕೆಯ ಪ್ರಸಾದವನ್ನು ತೆಗೆದುಕೊಳ್ಳತಕ್ಕಂಥದ್ದು. ತಾವೇ ಗಣಪನ ಸಾನ್ನಿಧ್ಯಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ತಾವೇ ಗರಿಕೆಯ ಪ್ರಸಾದವನ್ನು ಬಾಯ್ಬಿಟ್ಟು ಕೇಳಿ ತೆಗೆದುಕೊಳ್ಳತಕ್ಕಂಥದ್ದು. ಅವರಾಗವ್ರು ಕೊಟ್ಟರೆ ತಾವೇನು ಬಾಯ್ಬಿಟ್ಟು ಕೇಳಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಬರೀ ಪುಷ್ಪ ಪ್ರಸಾದವನ್ನು ಕೊಡುವಂಥ ಜಾಗದಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಗರಿಕೆ ಆದ್ರೂ ಕೂಡ ಪರವಾಗಿಲ್ಲ. ಒಂದು ಸತಿ ಗಣಪನ ಸಾನ್ನಿಧ್ಯ ಭಗವಂತನ ಪಾದಗಳಿಗೆ ಸೇರ್ತು ಅಂತಂದರೆ ಅದು ಸಮರ್ಪಣೆನೇ. ಹಾಗಾಗಿ ತಾವೇ ಬಾಯ್ಬಿಟ್ಟು ಒಂದು ಚೂರು ಗರಿಕೆಯ ಪ್ರಸಾದವನ್ನು ಕೇಳಿ ಇಸ್ಕೊಂಡು ಆ ಗರಿಕೆಯ ಪ್ರಸಾದವನ್ನು ಹೆಣ್ಣು ಮಕ್ಕಳು ತಾವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇಲ್ಲ ಅಂತಂದರೆ ಗಂಡು ಮಕ್ಕಳು ತಾವು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ವಿಚಾರವನ್ನು ಅನುಸರಿಸ್ಕೊಂಡು ಮುಂದುವರೆದಿದ್ದೆ ಆದರೆ ಏನೇ ಕೆಲಸಗಳಲ್ಲಿ ವಿಘ್ನಗಳೆದುರಾಗಲಿ ಅದೆಲ್ಲವೂ ಕೂಡ ನಿರ್ವಿಘ್ನವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಗಣಪನ ಅನುಗ್ರಹ ಸದಾಕಾಲ ತಮ್ಮೆಲ್ಲರಿಗೂ ಕೂಡ ಇರತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಭಿನ್ನವಾಗಿದೆ. ಈ ಕಡೆ ಸಂಪೂರ್ಣವಾಗಿ ಬಲಭಾಗದಲ್ಲೂ ಅದರ ಚಲನವಲನ ಇಲ್ಲ, ಎಡಭಾಗದಲ್ಲೂ ಅದರ ಚಲನವಲನ ಇಲ್ಲ, ನಿಂತ ಜಾಗದಲ್ಲೇ ನಿಂತಿರತಕ್ಕಂಥದ್ದಿದೆ. ಆದರೆ ತಲೆಯನ್ನು ಮಧ್ಯಭಾಗದಲ್ಲಿ ತೋರಿಸ್ತಾ ಇರತಕ್ಕಂಥದ್ದಿದೆ. ನೋಡಿ, ಈಗ ನಿಧಾನಕ್ಕೆ ಬಲಭಾಗಕ್ಕೆ ಅದರ ಚಲನವಲನವನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಸ್ವಲ್ಪ ಜೋಪಾನ, ಸಾಕಷ್ಟು ದ್ವಂದ್ವ ಆಲೋಚನೆಗಳಿಂದನೇ ಕೂಡಿರ್ತಕ್ಕಂಥದ್ದಿದೆ. ಒಂದು ಕಡೆ ನಿಮ್ಮ ಮನಸ್ಸು ಹೇಳುತ್ತೆ, ಇಲ್ಲ ಏನಾದರೂ ಆಗಲಿ ನಾನು ಇದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ, ಶ್ರಮವಿದ್ದಲ್ಲಿ ಫಲವಿದೆ, ಹಾಗಾಗಿ ಭಗವಂತನ ಮೇಲೆ ಭಾರ ಹಾಕಿ ನಾನು ಮುಂದೆ ಹೋಗೋಣ ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿ ಮುಂದುವರಿತೀರಿ. ಆದರೆ ಪ್ರಾರಂಭದ ಒಂದಿಷ್ಟು ಕ್ಷಣಗಳಲ್ಲಿ ಮಾತ್ರ ಕಾಲಕ್ರಮೇಣ ನಿಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಆಸಕ್ತಿಗಳು ಕಡಿಮೆ ಆಗುತ್ತೆ. ಯಾರೋ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಮಾಡಿದ್ರು ಅಂಥೇಳಿ ಅದನ್ನೇ ದೊಡ್ಡ ಸಮಸ್ಯೆಯಾಗಿ ಅಯ್ಯೋ ಇನ್ನಾಗುತ್ತೋ ಇಲ್ವೋ, ಇನ್ನೇನೇನು ಸಮಸ್ಯೆಗಳಾಗುತ್ತೋ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳಿಂದ ತಾವು ಭಯಭೀತರಾಗಿ ಕೂತ ಜಾಗದಲ್ಲಿ ಕೂತ್ಕೊಂಡ್ಬಿಡ್ತೀರಿ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇರೋದರಲ್ಲಿ ಸ್ವಲ್ಪ ಶ್ರಮಿಸಲೇಬೇಕು. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಶ್ರಮವಹಿಸಿ ಮುಂದುವರೆದಿದ್ದೆ ಆದರೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಿ ಬರೋದಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ, ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ತಾವು ಇವತ್ತಿನ ದಿವಸ ಎಲ್ಲವನ್ನೂ ಮೀರಿ ದೂರಭಾರ ಪ್ರಯಾಣವನ್ನು ಮಾಡಲೇಬೇಕು ಎಂಬತಕ್ಕಂಥ ಕಾಲದಲ್ಲಿ ತಾವು ಹನುಮನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕಾರನ್ನಾಗಲಿ, ಇಲ್ಲಾಂತಂದರೆ 2 ವೀಲರ್ ಆಗಲಿ, 4 ವೀಲರ್ ಆಗಲಿ, ಇಲ್ಲಾಂತಂದರೆ ಬಸ್ಸೋ ಲಾರಿನೋ ಯಾರಾದ್ರೂ ಕೂಡ ಪರವಾಗಿಲ್ಲ, ತಾವು ಮೊದಲು ತಮ್ಮ ವಾಹನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ 3 ಬಾರಿ ಮನಸ್ಸಿನಲ್ಲಿ ಹನುಮ 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 ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಅದಾದ ಮೇಲೆ ತಾವು ಮುಂದುವರೆದಿದ್ದೆ ಆದರೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಉದ್ಯೋಗ, ವ್ಯಾಪಾರ, ಏನಾದರೂ ಒಂದು ಕ್ಷೇತ್ರ ಇರಲಿ, ಆ ಜಾಗಕ್ಕೆ ತಲುಪಬೇಕಾದ್ರೆ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಆ ಅಡೆತಡೆಗಳು ಉಂಟಾಗಬೇಕಾದ್ರೂ ಒಂದಿಷ್ಟು ಸೂಚನೆಗಳು ನಿಮಗೆ ಬರುತ್ತೆ. ಏನಪ್ಪ ಅಂತಂದರೆ, ತಾವು ಪ್ರಾರಂಭವನ್ನು ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಬೇಡಪ್ಪ ಸ್ವಲ್ಪ ಸಮಯ ಇರಲಿ ಆಮೇಲೆ ಹೋಗೋ ಅಂತಂದರೆ ತಾವು ಆ ಮಾತನ್ನು ಮೀರ್ಲಿಕ್ಕೆ ಹೋಗ್ಬಿಡಿ. ಅಲ್ಲಿ ಹೋಗಿ 1-2 ನಿಮಿಷ ತಡಾದರೂ ಕೂಡ ಪರವಾಗಿಲ್ಲ, 1-2 ಸೆಕೆಂಡ್ ಆ ಮಾತನ್ನು ಕೇಳಿದ ಮೇಲೆ ಕೂತ್ಕೊಂಡು ಒಂದು ಚೂರು ನೀರಾದರೂ ಕುಡ್ಕೊಂಡು ತಾವು ಮುಂದುವರಿತಕ್ಕಂಥದ್ದೇ ಬಹಳ ಉತ್ತಮ. ಹಾಗಾಗಿ
ಇದೆಲ್ಲ ಸಣ್ಣ ಪುಟ್ಟ ಸೂಕ್ಷ್ಮಗಳು ಮುಂದಾಗ್ತಕ್ಕಂಥ ಅನಾಹುತಕ್ಕಾಗಿ. ಹಾಗಾಗಿ ಇಂತಹ ಸೂಕ್ಷ್ಮತೆಗಳನ್ನು ತಾವು ಮನಸ್ಸಿಂದ ಬೀಳ್ಗಳಿರ್ತಕ್ಕಂಥದ್ದು ಬೇಡ, ತೆಗೆದುಹಾಕ್ತಕ್ಕಂಥದ್ದು ಬೇಡ. ಒಂದು ಕ್ಷಣ ಆಲೋಚನೆಯನ್ನು ಮಾಡಿ ಸಮಾಧಾನವಾಗಿ ತಾಳ್ಮೆಯಿಂದ ತಾವು ಮುಂದುವರೆದಿದೆ ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಎದುರಾಗ್ತಾ ಇರ್ತಕ್ಕಂಥ ಸಂಕಷ್ಟಗಳಿಂದ ಕಿಂಚಿತು ಪಾರಾಗ್ತಕ್ಕಂಥವ್ರು ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವನ್ನು ಎಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಸ್ವಲ್ಪ ಜೋಪಾನ. ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ, ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ, ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ದೂರಬಾರ ಪ್ರಯಾಣವನ್ನು ಮಾಡ್ತಕ್ಕಂಥ ವಿಚಾರವಾಗಲಿ, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ಳತಕ್ಕಂಥದ್ದಾಗಲಿ, ಇಂತ್ಯಾವುದೇ ವಿಚಾರ ಆದ್ರೂ ಕೂಡ ಸ್ವಲ್ಪ ಜೋಪಾನ, ಸ್ವಲ್ಪ ಸಮಸ್ಯೆಗಳು, ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ತಾವು ಏನೊಂಚೂರು ಮುಂದುವರಿಬೇಕಾದ್ರೂ ಕೂಡ ಸ್ವಲ್ಪ ಜೋಪಾನ, ಸಮಸ್ಯೆಗಳಿದೆ. ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಭೂಮಿಯನ್ನು ಎಲ್ಲಾದರೂ ಒಂದು ಕಡೆ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಹೊಸದೊಂದು ಪ್ರಾಜೆಕ್ಟ್ಗೆ ಕೈ ಹಾಕಬೇಕಾದ್ರೆ ಆಗಲಿ ಸ್ವಲ್ಪ ಜೋಪಾನ. ಇಲ್ಲವಾದಲ್ಲಿ ಗುರುಗಳೇ ಇವತ್ತು ಆಗೋದಿಲ್ಲ, ಪೂರ್ವ ನಿಯೋಜಿತವಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗೋಗಿದೆ ಗುರುಗಳೇ, ಹಾಗಾಗಿ ಏನೂ ಮಾಡೋದಕ್ಕಾಗೋದಿಲ್ಲ. ಸಮಸ್ಯೆಗಳು ಅಂತಂದರೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಆದರೆ ಇವತ್ತಿರ್ತಕ್ಕಂಥ ಈ ಒಂದು ಮುಹೂರ್ತನೋ ಇಲ್ಲ ಅಂತಂದರೆ ಈ ಒಂದು ಸಮಯನೋ ನಾವು ವ್ಯತಃ ಇದನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಗುರುಗಳೇ, ದಯಮಾಡಿ ಕ್ಷಮಿಸಿದ್ದಕ್ಕೆ ಏನಾದರೂ ಒಂದು ಪರಿಹಾರ ಮಾರ್ಗ ತಿಳಿಸಿ ಅನ್ನೋ ಒಂದು ಆಲೋಚನೆಯಲ್ಲಿ ತಾವು ಇರೋದಾದರೆ 12 ವರ್ಷದ ಒಳಗಡೆ ಇರ್ತಕ್ಕಂಥ ಒಂದು ಹೆಣ್ಣು ಮಗು, 12 ವರ್ಷದ ಒಳಗಡೆ ಇರ್ತಕ್ಕಂಥ ಒಂದು ಹೆಣ್ಣು ಮಗುವಿನ ಕೈಯಲ್ಲಿ ತಮ್ಮ ಕೆಲಸವನ್ನು ಪ್ರಾರಂಭವನ್ನು ಮಾಡಿಸಿದ್ದೆ ಆದರೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇದೊಂದು ವಿಚಾರವನ್ನು ತಾವು ಗಮನಿಸಿ. ಆ ಹೆಣ್ಣು ಮಗುವಿನ ಕೈಯಲ್ಲಿ ಪ್ರಾರಂಭವನ್ನು ಮಾಡಿಸ್ಬೇಕಾದ್ರೇನೋ ಆಗಲಿ, ಇಲ್ಲ ಅಂತಂದರೆ ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ತಾವೊಂದು ಹೆಣ್ಣು ಮಗುವನ್ನು ತಾವು ಜೊತೆಯಲ್ಲಿ ಇಟ್ಕೊಂಡು ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಅದರ ಕೈಯಲ್ಲಿ ಒಂದೇ ಒಂದು ಕ್ಷಣ ಒಂದು ಕಾಗದ ಪತ್ರವನ್ನು ಸ್ಪರ್ಶಿಸಿ ಅದಾದಮೇಲೆ ತಾವು ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಏನೇ ಆದ್ರೂ ಕೂಡ ಜೊತೆಯಲ್ಲಿ ಒಂದು ಆಧಾರವನ್ನು ಇಟ್ಕೊಳ್ಳಿ. ಆಧಾರವಿಲ್ಲದಿರ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಕರ್ಕಾಟಕ ರಾಶಿನಲ್ಲಿರತಕ್ಕಂಥವ್ರು ತಾಯಿ ದುರ್ಗಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಅತ್ಯವಶ್ಯಕ ಇದೆ. ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡಿರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾಯಿವತ್ತಿನ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಾವು ಏನೊಂದು ಕೆಲಸವಾಗಿ ತಾವು ಮುಂದುವರಿಬೇಕಾದ್ರೂ ಕೂಡ ಶ್ರಮಕ್ಕೆ ತಕ್ಕ ಪ್ರತಿಫಲ ಎರಡೂ ಕೂಡ ನಿಮ್ಮದೇ. ಹಾಗಾಗಿ ಯಾವುದಾದ್ರೂ ಒಂದು ವಿಚಾರವನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರಿತಕ್ಕಂಥದ್ದೇ ಬಹಳ ಉತ್ತಮ. ಹಲವಾರು ಕೆಲಸಗಳು ಒಂದೇ ಸತಿ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಅಂತ ಹೇಳಿ 10 ಕೆಲಸಕ್ಕೂ ಕೂಡ ಒಂದೇ ಸತಿ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಕೈ ಸುಟ್ಕೊಳ್ತಕ್ಕಂಥವ್ರು ಇರ್ತೀರಿ. ಏನೇ ಆದ್ರೂ ಕೂಡ ಒಂದೇ ಧ್ವನಿಯಲ್ಲಿ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದೇ ಸುಖಕರ. 2 ಧ್ವನಿಯಲ್ಲಿ ಕಾಲಿಡುವುದು ಸ್ವಲ್ಪ ಕಷ್ಟಕರನೇ. ಹಾಗಾಗಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾವು ಹಿಡಿದ ಕೆಲಸವನ್ನು ಬಿಂಬಿಡದ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಪಕ್ಷಿಗಳಿಗೆ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಪಕ್ಷಿಗಳಿಗೆ ಒಂದಿಷ್ಟು ಜಲವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಮತ್ತಷ್ಟು ಕೆಲಸಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ನೋಡಿ, ಎಷ್ಟೇ ಆದ್ರೂ ಕೂಡ ಮಾನವನ ಈ ಒಂದು ಸಂಕುಲನ ಏನಿದೆ ಅಂತಂದರೆ ಮಾನವ ಜೊತೆ ಜೀವಿಸ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ನೋಡ್ಕೊಳ್ತಕ್ಕಂಥ ಕರ್ತವ್ಯ ಭಗವಂತನಾದಾದರೆ ಮಾನವರದ್ದು ಕೂಡ ಸ್ವಲ್ಪ ಅದರ ಜೊತೆ ಸೇರಿಸ್ಕೊಂಡ್ಲೇಬೇಕು. ಯಾಕೆ ಅಂತಂದರೆ ಎಷ್ಟೇ ಆದರೂ ನೋಡಿ, ಇಡೀ ಸೃಷ್ಟಿನಲ್ಲಿ ಏನೊಂದು ಜೀವರಾಶಿಗೆ ಊಟ ಹಾಕ್ತಕ್ಕಂಥವನೇ ಪರಮೇಶ್ವರ ನಮಗೆ ಈ ಪ್ರತಿಯೊಂದು ಹಾಕದೇ ಹೋಗಲಿ ಪರಮೇಶ್ವರ ಊಟ ಕೊಟ್ಟೇ ಕೊಡ್ತಾನೆ. ಆದರೆ ಮಾನವರಾಗಿ ಹುಟ್ಟಿದ್ದು ನಾವೇನು ಮಾಡಿದಾಗಾಯಿತು. ಹಾಗಾಗಿ ನಾವೂ ಕೂಡ ಇರೋದರಲ್ಲಿ ಪಕ್ಷಿಗಳಿಗೆ ಒಂದಿಷ್ಟು ನೀರು ಆಹಾರವನ್ನು ಕೊಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥವನ್ನ ಸರಿ ನೀಡ್ತಿರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಬಹಳ ವಿಭಿನ್ನವಾಗಿದೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಅಂತ ತಾವಂತುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ, ಮಾರ್ಗ ಮಧ್ಯದಲ್ಲೂ ಕೂಡ ಒಂದಿಷ್ಟು ಅವಘಡಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಸಣ್ಣ ಪುಟ್ಟದ್ದೇ ಆದರೆ ನೋಡಿ, ಏನೇ ಆದ್ರೂ ಕೂಡ ದೊಡ್ಡದರಲ್ಲಾಗೋದು ಸಣ್ಣದರಲ್ಲಿ ನಿಮ್ಮನ್ನು ಪಾರು ಮಾಡತಕ್ಕಂಥದ್ದೇ ಇರುತ್ತೆ ಇವತ್ತಿನ ದಿವಸದ ನಿಮ್ಮ ಭವಿಷ್ಯತ್ತು. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿ ನಿಮಗೆ ಖಂಡಿತ ಸಿದ್ಧಿ ಆಗಬೇಕು ಅಂತಂದರೆ ನಿಮ್ಮ ಹಿರಿಯರನ್ನು ಪ್ರಾರ್ಥನೆಯನ್ನು ಮಾಡಬೇಕು, ಪಿತೃದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥವ್ರು ತಮಗೆ ನಾನು ತಿಳಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮೊದಲು ನಿಮ್ಮ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈಗೇನೋ ಪಕ್ಷಮಾಸ ನಡೀತಾ ಇದೆ, ಈಗ ತಾವು ಪ್ರಾರ್ಥನೆಯನ್ನು ಮಾಡಿ ಅಂತಲ್ಲ, ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನಾವು ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡಲೇಬೇಕು. ಹಾಗಾಗಿ ವಿದ್ಯಾರ್ಥಿಗಳಾಗಿರ್ಬೋದು, ಇನ್ನು ವಯಸ್ಸಿನಲ್ಲಿ ದೊಡ್ಡವರಿರ್ತಕ್ಕಂಥವ್ರು ಆಗಿರ್ಬೋದು, ತಾವಾದ್ರೂ ಕೂಡ ಏನೇ ಒಂದು ಕೆಲಸದ ವಿಚಾರವಾಗಿ ತಾವು ಮುಂದುವರಿಬೇಕಾದ್ರೂ ಕೂಡ ಹಿರಿಯರನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡಿ, ಪಿತೃದೇವತೆಗಳನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ತಾವು ಇವತ್ತಿನ ದಿವಸ ಕಪ್ಪು ಎಳ್ಳು ಮತ್ತು ಬಿಳಿ ಸಾಸಿವೆ, ಕಪ್ಪು ಎಳ್ಳು ಮತ್ತು ಬಿಳಿ ಸಾಸಿವೆಯನ್ನು ದೃಷ್ಟಿ ತೆಗೆದು ಯಾವುದಾದ್ರೂ ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು ಒಂದು ಚೂರು ಕೆಂಪು ನೀರಿನ ದೃಷ್ಟಿಯನ್ನು ತೆಗೆದುಕೊಂಡು ಅದನ್ನು ತಾವು ಯಾವುದಾದ್ರೂ ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಈ ಎರಡು ಕೆಲಸವನ್ನು ಮಾಡಿದ್ದೆ ಆದರೆ ಇರೋದರಲ್ಲಿ ಸಮಸ್ಯೆಗಳಿಂದ ಕಿಂಚಿತ್ತು ದೂರ ಆಗ್ತೀರಿ. ಯಾಕೆ ಅಂತಂದರೆ ಎಷ್ಟೇ ಆದ್ರೂ ಕೂಡ ಮಾರ್ಗ ಮಧ್ಯದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳಿದೆ ಅಂತ ಹೇಳಿ ಮಾತನಾಡ್ತಕ್ಕಂಥ ಮನಸ್ಸಿಗೆ ಇಂಥ ಸೂಚಿಸ್ತಾ ಇರ್ತಕ್ಕಂಥದ್ದಿದೆ. ವಾಹನವನ್ನು ಚಲಾಯಿಸಬೇಕಾದ್ರೂ ಸ್ವಲ್ಪ ಜೋಪಾನ. ತಾವೂ ಕೂಡ ಇವತ್ತಿನ ಸಹ ಹನುಮ 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 ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಿರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಅದ್ಭುತವಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ಜೋಪಾನ. ತಾವು ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ತೆಗೆದುಕೊಳ್ಳತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಒಂದು ನ್ಯಾಯಕ್ಕೆ ಕೂತ್ಕೊಳ್ಳತಕ್ಕಂಥದ್ದಾಗಲಿ, ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥ ವಿಚಾರವಾಗಲಿ, ಇಲ್ಲಾಂದರೆ ಇವತ್ತಿನ ದಿವಸ ಒಂದು ತೀರ್ಮಾನನೋ ಇತ್ಯರ್ಥನವನ್ನು ಮಾಡಬೇಕಾದ್ರೆ ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನ. ತಾವಂದುಕೊಂಡಿರ್ತಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ಸುಖಕರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಒಂದಿಷ್ಟು ಶತ್ರು ದೋಷ ಇರತಕ್ಕಂಥದ್ದಿದೆ, ಸಮಸ್ಯೆಗಳಿಂದ ನರಳತಕ್ಕಂಥವ್ರು ಇರ್ತೀರಿ. ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದಮೇಲೆ ಕಾಲಿಡಿತಕ್ಕಂಥವ್ರು ಸಹಜವೇ ಅಲ್ವಾ? ಸೊ ಹಾಗಾಗಿ ಈ ಸಮಯದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಹೆಂಗೆ ಹೇಳ್ತೀರ ಗುರುಗಳೇ, ನಾವೆಲ್ಲವೂ ಕೂಡ ಸುಚರ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೇವೆ, ಯಾವ ರೀತಿ ಸಮಸ್ಯೆಗಳು ಎದುರಾಗ್ಬೋದು? ನೋಡಿ, ಸಮಸ್ಯೆ ಹೇಗೆ ಎದುರಾಗುತ್ತೆ, ಯಾವ ರೀತಿ ಎದುರಾಗುತ್ತೆ ಅನ್ನೋದು ಅನಿರೀಕ್ಷಿತ. ನಾವು ಎಷ್ಟೇ ಜೋಪಾನವಾಗಿದ್ರೂ ಕೂಡ ಯಾವುದೋ ಒಂದು ನೋಡಿ, ಒಂದು ಸಣ್ಣ ಹುಲ್ಲಿನ ಕಡ್ಡಿನೂ ಕೂಡ ನಮಗೆ ಮಾರಕವೇ. ಹಣೆ ಬಾರ ಕೆಟ್ಟಿದರೆ ಸಮಯ ಕೆಟ್ಟಿದರೆ. ಆದರೆ ನಮ್ಮ ಟೈಮ್ ಚೆನ್ನಾಗಿದ್ರೆ ಒಂದು ಸಣ್ಣ ಹುಲ್ಲಿನ ಕಡ್ಡಿನೇ, ಅದೇ ಕಡ್ಡಿನೇ ನಮ್ಮ ಜೀವ ಉಳಿಸ್ತಕ್ಕಂಥದ್ದಿರುತ್ತೆ. ಹಾಗಾಗಿ ನಾವು ಯಾವತ್ತೂ ಯಾವ ವಿಚಾರವಾಗ್ಲೂ ಕೂಡ ನಾವು ಕ್ಯಾಶುವಲ್ ಆಗಿ ತೆಗೆದುಕೊಳ್ತಕ್ಕಂಥದ್ದು ಬೇಡ. ನಮಗೇನೇನು ಸಿದ್ಧತೆಗಳು ಬೇಕೋ ಅದೆಲ್ಲವನ್ನು ಕೂಡ ನಾವು ಮಾಡಿಟ್ಟುಕೊಂಡಿದ್ದೆ ಆದರೆ ನಮ್ಮ ಕೆಲಸ ಪರ್ಫೆಕ್ಟ್ ಆಗುತ್ತೆ, ನಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಗುರುಗಳ ಪ್ರಾರ್ಥನೆಯನ್ನು ಸಲ್ಲಿಸಿ ತಾವು ಇವತ್ತಿನ ದಿವಸ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು, ವಿಳೆದೆಲೆಯನ್ನು ಚೆನ್ನಾಗಿ ನೀರಿನಲ್ಲಿ ಶುದ್ಧಿ ಮಾಡಿಕೊಂಡು, ವಿಳೆದೆಲೆಯ ಮಧ್ಯಭಾಗದಲ್ಲಿ ಒಂದು ಚೂರು ಅರಿಶಿನವನ್ನು ನೀಟಾಗಿ ವೃತ್ತಾಕಾರವಾಗಿ ಹಾಕ್ಕೊಂಡು, ಅದರ ಮಧ್ಯದಲ್ಲಿ ಒಂದು ಚೂರು ಕುಂಕುಮ, ಆ ಕುಂಕುಮವನ್ನು ಕೂಡ ನೀಟಾಗಿ ವೃತ್ತಾಕಾರವನ್ನು ಮಾಡಿಕೊಂಡು, ಅದರ ಮಧ್ಯದಲ್ಲಿ 2 ಏಲಕ್ಕಿ 1 ಲವಂಗ, 2 ಏಲಕ್ಕಿ 1 ಲವಂಗ ಇದಿಷ್ಟನ್ನು ಅದರ ಮಧ್ಯದಲ್ಲಿಟ್ಟು, ಅದರ ಮೇಲೆ ಒಂದೇ ₹1 ನಾಣ್ಯ, ₹1 ಆಗಿರಬೇಕು. 2 ರೂಪಾಯಿ ಬೇಡ, 50 ಪೈಸೆನೂ ಬೇಡ. 50 ಪೈಸೆ ಸಿಗುತ್ತೆ ಅಲ್ಲಿ ಇವಾಗ, ಮುಗಿದೋಯ್ತು, ಕಳೆದೋಯ್ತು 50 ಪೈಸೆ. ₹1 ಸಿಗೋದೇ ಕಷ್ಟ ಆಗೋಗಿದೆ ಇವಾಗ. ಎಲ್ಲಾದರೂ ಅಂಗಡಿಗೆ ಹೋದರೆ, ಚೇಂಜ್ಗೆ ಹೋದರೆ ₹1 ಪಾಪ ಹುಡುಕ್ತಾರೆ ಅವರು. ಹಾಗಾಗಿ ₹1 ನಾಣ್ಯನೇ ಇಡಬೇಕು. ಆ ₹1 ನಾಣ್ಯವನ್ನು ಅದರ ಮೇಲಿಟ್ಟು ಅದನ್ನು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಆ ₹1 ನಾಣ್ಯವನ್ನು
ತಾವೆಲ್ಲೂ ಉಪಯೋಗಿಸ್ಲಿಕ್ಕೆ ಹೋಗ್ಬಿಡಿ. ಅದನ್ನು ತಾವು ಮೊದಲನೇದಾಗಿ ಆ ಎಲೆಯ ಸಮೇತವಾಗಿ ದೃಷ್ಟಿ ತೆಗೆದಾದ ಮೇಲೆ ಆ ₹1 ನಾಣ್ಯ ಮಾತ್ರ ತಮ್ಮ ದೇವರ ಕೋಣೆಯಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇಟ್ಟುಬಿಡಿ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಯಾವತ್ತಾದರೂ ತಮ್ಮ ವಾಸ್ತುಗೃಹದ ನಿಮ್ಮ ಮನೆ ದೇವರಿಗೆ ಹೋದರೆ ಅದನ್ನು ಹುಂಡಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇನ್ನು ಈ ಒಂದು ದ್ರವ್ಯಗಳೇನಿರ್ತವಲ್ಲ ಇದೆಲ್ಲವನ್ನೂ ಕೂಡ ಚೆನ್ನಾಗಿ ನೀರಿನಲ್ಲಿ ಅದ್ದಿ, ಅಂತಂದರೆ ಆ ಒಂದು ಕುಂಕುಮ, ಅರಿಶಿನ ಅದೆಲ್ಲವೂ ಕೂಡ ನೀರಲ್ಲಿ ಮಿಶ್ರಣ ಆಗಿ ಆ ಎಲೆನೂ ಅದರಲ್ಲಿ ಬೀಳಬೇಕು. ಆಮೇಲೆ ಆ 2 ಏಲಕ್ಕಿಯ ಒಂದು ಲವಂಗನೂ ಅದರಲ್ಲಿ ಇರಬೇಕು. ಆ ನೀರನ್ನು ದೃಷ್ಟಿ ತೆಗೆದು ತಾವು ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು 3 ದಾರಿ ಸೇರೋ ಜಾಗದಲ್ಲಿ ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. 3 ದಾರಿ ಸೇರೋ ಜಾಗದಲ್ಲಿ ತಾವು ಹಾಕೋದೇ ಆದರೆ ಆ ವಿಳೆದೆಲೆಯನ್ನು ಅಲ್ಲೇ ಬಿಡಬೇಡಿ. ಆ ವಿಳೆದೆಲೆಯನ್ನು ಮಾತ್ರ ಯಾರೂ ತುಳಿದೇ ಇರತಕ್ಕಂಥ ಜಾಗಕ್ಕೆ ಎಲ್ಲಾದರೂ ಒಂದು ಪಕ್ಕದಲ್ಲಿ ತೊಗೊಂಬಂದಾದರೂ ಇಡತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂತಂದರೆ ವಿಳೆದೆಲೆ ಎಷ್ಟೇ ಆದರೂ ಲಕ್ಷ್ಮಿಯ ಸ್ವರೂಪ. ತಾವು ಮಾಡ್ತಾ ಇರತಕ್ಕಂಥ ತಂತ್ರವೇ ಆದರೂ ಕೂಡ ವಿಳೆದೆಲೆಯ ಮಹತ್ವವನ್ನು ನಾವು ಕಾಪಾಡಬೇಕು. ಹಾಗಾಗಿ ವಿಳೆದೆಲೆನ ತುಳಿದೇ ಇರೋ ಜಾಗಕ್ಕೆ ಹಾಕ್ತಕ್ಕಂಥದ್ದೇ ಬಹಳ ಉತ್ತಮ. ಇದೊಂದು ವಿಚಾರವನ್ನು ಅನುಸರಿಸಿಕೊಂಡು ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಾವು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಕೇಳಲಿಕ್ಕೆ ಬಹಳ ಲಾಂಗ್ ಪ್ರೋಸೆಸ್ ಆಗಿದೆ, ಆದರೆ ಮಾಡಲಿಕ್ಕೆ ಹೋದರೆ 2 ನಿಮಿಷದ ಕೆಲಸ, ಚಿಕ್ಕದಾಗಿ ಚುಟುಕಾಗಿ ಮಾಡ್ಕೊಳ್ಬೋದು. ಇದನ್ನು ಅನುಸರಿಸ್ಕೊಂಡು ಮುಂದೆ ಹೋಗಿ ಒಳ್ಳೆಯದೇ ಆಗುತ್ತೆ, ಯೋಚನೆ ಮಾಡಬೇಡಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮಾತನಾಡ್ತಕ್ಕಂಥವನ್ನ ಸರಿ ಬಹಳ ವಿಶೇಷವಾಗಿ ಬಲಭಾಗದಲ್ಲಿ ಅದರ ಚಲನವನ್ನ ಇದೆ. ತಲೆಯನ್ನು ಎತ್ತಿ ನಿಂತ್ಕೊಂಡಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ನಿಮ್ಮ ಪತಾಕೆಯನ್ನು ಕೂಡ ಆಕಾಶದತ್ತ ಹಾರ್ತಕ್ಕಂಥದ್ದೇ ಇರುತ್ತೆ. ಯಾಕೆ ಅಂತಂದರೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಸಾಕಷ್ಟು ಸುಖ ಸಂತೋಷ ನಿಮಗಿರ್ತಕ್ಕಂಥದ್ದಿದೆ. ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರ ಮೇಲೆ ಇವತ್ತಿನ ದಿವಸ ಯಾವುದೇ ರೀತಿ ದೃಷ್ಟಿ ಬೇಡ. ತಾವು ಚೆನ್ನಾಗಿರಿ, 100 ಕಾಲ ಹೀಗೆ ಸುಖ ಶಾಂತಿ ನೆಮ್ಮದಿಯಿಂದ ತಾವಿರಿ. ಭಗವಂತನ ಅನುಗ್ರಹ ಸದಾಕಾಲ ನಿಮಗಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಮನೆಯಿಂದ ಆಚೆ ಹೋಗಬೇಕಾದ್ರೆ ಹಿರಿಯರ ಕೈಲಿ ಒಂದು ಚೂರು ದೃಷ್ಟಿ ತೆಗೆಸ್ಕೊಂಡು ಆಚೆ ಹೋದರೆ ಸಾಕು, ಬೇರೆ ಏನು ಬೇಡ. ಒಂದು ವೇಳೆ ಹಿರಿಯರಿಲ್ಲ ಅಂತಂದರೆ ತಮ್ಮ ಜೊತೆಯಲ್ಲಿ ಯಾರಿರ್ತಾರೋ ಅವ್ರ ಜೊತೆನೇ ದೃಷ್ಟಿ ತೆಗೆಸ್ಕೊಳ್ಳಿ. ಯಾರೂ ಇಲ್ಲ ಗುರುಗಳೇ, ನಾನಿನ್ನ ಬ್ಯಾಚುಲರು, ಓದಲಿಕ್ಕಾಗಿ ಎಲ್ಲೋ ಆಚೆ ಬಂದಿದ್ದೀನಿ, ತಮ್ಮ ಫ್ರೆಂಡ್ಸು ಅವರೇ ಸಾಕು. ನೋಡಿ, ಎಷ್ಟೇ ಆದ್ರೂ ಕೂಡ ಬಂಧು ಮಿತ್ರರು ಯಾರಿಗೆ ತಾನೇ ಇರೋದಿಲ್ಲ, ಎಲ್ರಿಗೂ ಇರ್ತಾರೆ. ಹೋಗಿ 1-2 ನಿಮಿಷ ಅಪ್ಪ ನನಗೊಂಚೂರು ದೃಷ್ಟಿ ತೆಗಿಯೋ ಅಂತಂದರೆ ಮುಗಿದೋಯ್ತು, ಆಗೋಯ್ತು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದ್ರೂ ಕೂಡ ಪರವಾಗಿಲ್ಲ. ಹಂಗಂತ ಹೇಳಿ ನಾನು ಹೆಣ್ಣು ಮಕ್ಕಳ ಹತ್ರನೇ ದೃಷ್ಟಿ ತೆಗೆಸ್ಕೊಳ್ಳಿ ಅಂತಂದರೆ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ, ಅದು ಬೇರೆ ರೀತಿಯೇ ತಿರುಗಿಬಿಡುತ್ತೆ. ನಮಗೆ ಬೇಡ, ಯಾರಾದ್ರೂ ಕೂಡ ಪರವಾಗಿಲ್ಲ. ತಾವು ಇವತ್ತಿನ ದಿವಸ ಒಂಚೂರು ದೃಷ್ಟಿ ತೆಗೆಸ್ಕೊಂಡು ಅದಾದ ಮೇಲೆ ತಾವು ಮುಂದುವರೆದಿದ್ದೆ ಆದರೆ ಇರೋದರಲ್ಲಿ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ, ಯುವಕರಿಗೆ ಬಂದರೆ, ತಾವು ಇವತ್ತಿನ ದಿವಸ ಎಲ್ಲವೂ ಚೆನ್ನಾಗಿದೆ ತಾನೆ, ನನ್ನ ಭವಿಷ್ಯತ್ತು ಇವತ್ತಿನ ದಿವಸ ಚೆನ್ನಾಗಿದೆ ಅಂತ ಇದೆ ತಾನೆ ಅಂತ ಓವರ್ ಕಾನ್ಫಿಡೆನ್ಸಲ್ಲಿ ತಾವು ಏನೋ ಮುಂದುವರಲಿಕ್ಕೆ ಹೋಗಬೇಡಿ. ವಾಹನವನ್ನು ಮೊದಲು ಚಲಾಯಿಸಬೇಕಾದ್ರೆ ಸ್ವಲ್ಪ ಜೋಪಾನ. ಅತಿಯಾದ ವೇಗ ಬೇಡ, ಅತಿಯಾದ ವೇಗ ಬೇಡವೇ ಬೇಡ. ಆರಾಮಾಗಿ ನೆಮ್ಮದಿಯಾಗಿ 1-2 ನಿಮಿಷ ಲೇಟ್ ಆದರೂ ಕೂಡ ಪರವಾಗಿಲ್ಲ, ಸಮಾಧಾನವಾಗಿ ಹೋಗಿ ಬರ್ತಕ್ಕಂಥದ್ದೇ ಆಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ಯಾರೇ ಆಗಿದ್ರೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತು ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣವನ್ನು ಮಾಡ್ತಕ್ಕಂಥ ವಿಚಾರವಾಗಲಿ, ಹಣಕಾಸಿನ ವಿಚಾರದಲ್ಲಿ ಲಿವಧಿವಿ ಮಾಡ್ತಕ್ಕಂಥದ್ದಾಗಲಿ, ಉದ್ಯೋಗ ವ್ಯಾಪಾರದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಂಡುಕೊಳ್ತಕ್ಕಂಥದ್ದಾಗಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಏನಾದರೂ ಮುಂದುವರಿತಕ್ಕಂಥದ್ದಾಗಲಿ, ಏನೊಂದು ವಿಚಾರವಾಗೋದ್ರೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಒಂದಿಷ್ಟು ನೆಮ್ಮದಿ ಇದೆ, ಸುಖ ಶಾಂತಿ ನೆಮ್ಮದಿಗಂತೂ ಕೊರತೆ ಇಲ್ಲ. ತಮಗೂ ಕೂಡ ಯಾವುದೇ ರೀತಿ ದೃಷ್ಟಿ ಎಂಬತಕ್ಕಂಥದ್ದು ಬೇಡ. ಧನುರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತಾವು ಉದ್ಯೋಗ ಮಾಡ್ತಕ್ಕಂಥ ಸನ್ನಿಧದಲ್ಲಿ ಒಂದಿಷ್ಟು ಮೆಚ್ಚುಗೆಯನ್ನು ಕೇಳ್ಪಡ್ತಕ್ಕಂಥದ್ದಾಗಲಿ, ಒಂದಿಷ್ಟು ಸಿಹಿ ಸುದ್ದಿಗಳನ್ನು ಕೇಳ್ಪಡ್ತಕ್ಕಂಥದ್ದಾಗಲಿ, ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಧನುರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ಒಂದಿಷ್ಟು ಪ್ರಾಫಿಟ್ಟೇ ಇರ್ತಕ್ಕಂಥದ್ದಾಗಲಿ, ಒಂದಿಷ್ಟು
ತಾವು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಇರಲಿ. ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಇಂಥೆಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ ಭಗವಂತ ನಮಗೆ ಅಣುವನ್ನು ಮಾಡಿಕೊಟ್ಟಿರ್ತಾನಲ್ಲ, ಆ ಭಗವಂತ ಶ್ರೀ ವಿಷ್ಣು ಪರಮಾತ್ಮ ಭಗವಂತನ ಪಾದಕ್ಕೆ 11 ಕಮಲ ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡಿ ತಾವು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು, ಮತ್ತಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗಾಗಿ ಧನುರಾಶಿನಲ್ಲಿರ್ತಕ್ಕಂಥವ್ರು ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಯಾವುದೋ ಒಂದು ವಿಷ್ಣುವಿನ ದೇವಸ್ಥಾನ, ವಿಷ್ಣುವಿನ ಅವತಾರದಲ್ಲಿ ಯಾವ ಅವತಾರವಾದರೂ ಕೂಡ ಪರವಾಗಿಲ್ಲ, ನರಸಿಂಹ ಆಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು, ತಿರುಮಲ ತಿರುಪತಿ ಶ್ರೀನಿವಾಸ ಆಗಿರ್ಬೋದು, ರಾಮ ಆಗಿರ್ಬೋದು, ಇಲ್ಲ ಅಂತಂದರೆ ಭೂವರಾಹ ಆಗಿರ್ಬೋದು, ನಾರಸಿಂಹ ಆಗಿರ್ಬೋದು, ಯಾವುದಾದರೂ ಕೂಡ ಪರವಾಗಿಲ್ಲ. ಭಗವಂತನ ಸಾನ್ನಿಧ್ಯ, ಶ್ರೀ ವಿಷ್ಣು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ 11 ಕಮಲ ಪುಷ್ಪಗಳನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆಯನ್ನು ಮಾಡಿ ಅಲ್ಲೇ ಇರ್ತಕ್ಕಂಥ ತಾಯಿ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನದಲ್ಲಿ ಒಂದು ಚೂರು ಕುಂಕುಮ ಪ್ರಸಾದವನ್ನು ತಮ್ಮ ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡಿ ತಾವು ಮುಂದುವರೆದಿದ್ದೆ ಆದರೆ ಮತ್ತಿಷ್ಟು ಫಲಾಫಲಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿನ ನೀಡ್ತಿರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಶೇಷವಾಗಿದೆ. ಬಲಭಾಗದಲ್ಲಿ ಅದರ ಚಲನವನ್ನ ಇದೆ, ಆದರೆ ತಲೆಯನ್ನು ಬಗ್ಗಿಸಿರ್ತಕ್ಕಂಥದ್ದಿದೆ, ಬಹಳ ಸ್ಲೋವಾಗಿ ತಿರುಗ್ತಾ ಇರ್ತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸಿದಾಗ ಮಕರ ರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತಿನ ಸ್ವಲ್ಪ ಮಂದಗತಿಯಿಂದನೇ ಸಾಕ್ತಾ ಇರ್ತಕ್ಕಂಥದ್ದಿದೆ. ಸ್ವಲ್ಪ ಸ್ಲೋನೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಅತಿ ವೇಗವಾಗಿ ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತಂದ್ರು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಆದರೆ ಇದರಲ್ಲಿ ನಿಮಗೆ ಶ್ರಮ ಎಂಬತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿರಬೇಕು, ಛಲ ಎಂಬತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಇರಬೇಕು. ಯಾವಾಗ ತಾವು ಧೃತಿಗೆಡ್ತೀರೋ, ನಿಮ್ಮಲ್ಲಿರ್ತಕ್ಕಂಥ ಒಂದು ಛಲ ಕಡಿಮೆ ಆಗುತ್ತೋ, ಆಗ ಕೆಲಸ ಆಗುವಂಥದ್ದನ್ನು ಕೂಡ ವ್ರತಃ ನಿಮ್ಮ ಕೈಯಲ್ಲೇ ಹಾಳು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಸ್ಲೋ ಆಗೋದ್ರೆ ಪರವಾಗಿಲ್ಲ, ಏನೋ ಆಗ ದೊಡ್ಡದ್ರಲ್ಲಾಗೋದು ಸಣ್ಣದ್ರಲ್ಲಾಗುತ್ತೆ ಬಿಡಪ್ಪ ಅಂತ ಅಂದ್ಕೊಂಡು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆ ಕ್ಷಣದ ಪರಿಹಾರವನ್ನು ಮಾಡ್ಕೊಂಡು ಪಕ್ಕಕ್ಕೆ ಬಿಸಾಕಿ. ಯಾಕೆ ಯೋಚನೆ ಮಾಡ್ತೀರಿ? ಸಮಸ್ಯೆಗಳಿಲ್ಲದೆ ಇರೋ ಕೆಲಸ ಇದೆಯಾ? ಇಲ್ಲವೇ ಇಲ್ಲ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಪಾಸಿಟಿವು ಉಂಟು, ನೆಗೆಟಿವು ಉಂಟು. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಆದರೆ ತಾವು ಏನೇ ಆದ್ರೂ ಕೂಡ ಪಾಸಿಟಿವ್ ಆಗೇ ಆಲೋಚನೆಯನ್ನು ಮಾಡ್ಕೊಂಡು ತಾವು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ನೇಹಿತರೊಡನೆನೋ ಇಲ್ಲ ಅಂತಂದರೆ ಮನೇಲಿರ್ತಕ್ಕಂಥವ್ರ ಜೊತೆನೋ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ತಾಳ್ಮೆ ಬಹಳ ಮುಖ್ಯ. ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಇವತ್ತಿನ ದಿವಸ ತಾಳ್ಮೆಯನ್ನು ಕಳ್ಕೊಂಡು ತಾವು ಏನೋ ಒಂದು ಮನಸ್ಸಿನ ನೋವಲ್ಲಿ ಏನೋ ಒಂದು ಮಾತಾಡ್ಬಿಡ್ತೀರಿ. ಮಾತಾಡಿದ್ಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಅದಾದಮೇಲೆ ಸಮಾಧಾನ ಪಡ್ಸಕ್ಕೆ ಹೋಗ್ತೀರಿ. ಏನೋ ಟೆನ್ಷನಲ್ಲಿ ಒಂದು ಮಾತಾಡದೆ ಬಿಡಪ್ಪ, ಯಾರನ್ನು ನೊಂದ್ಕೊಳ್ಬೇಡಿ ಎಂಬತಕ್ಕಂಥ ಒಂದು ಮಾತಾಡಿದಾಗ ಆ ಕ್ಷಣ ನೋಡಿ, ಯಾರೇ ಆಗಲಿ, ಎಂಥ ವಿಚಾರನೇ ಆಗಿರಲಿ, ತಾವು ಹೇಳಿದ ತಕ್ಷಣ ಸಮಾಧಾನ ಆಗುವಂಥದ್ದು ಇರೋದಿಲ್ಲ. ತಾವು ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಬೇಡ, ಅದೆಲ್ಲ ಅಲ್ಲಿ ತನಕ ಹೋಗೋ ಅವಶ್ಯಕತೆ ಇಲ್ಲ. ಅದು ನಮ್ಮಲ್ಲೇ ಸಮಾಧಾನ ಆಗಬೇಕು ಅಂತಂದರೆ ತಾಳ್ಮೆಯನ್ನು ತಾವು ರೂಢಿಸ್ಕೊಂಡ್ಬಿಟ್ರೆ ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಭವಿಷ್ಯತ್ತು ಬಂಗಾರವಾಗಿರುತ್ತೆ. ಭಗವಂತನ ಅನುಗ್ರಹ ನಿಮಗಿದೆ. ಎಷ್ಟೇ ಆದರೂ ರಾಷ್ಟ್ರಾಧಿಪತಿ ಶನಿ ಮನಸ್ಸನ್ನು ಸ್ವಲ್ಪ ಚಂಚಲತೆಯನ್ನು ಮಾಡತಕ್ಕಂಥವನೇ. ಆದರೆ ಶನಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿ ತಾವು ಮುಂದುವರಿರಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ನೀಡ್ತಿರತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಸ್ವಲ್ಪ ಜೋಪಾನ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು. ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನಸ್ತಾಪವನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಅಷ್ಟಾಗಿ ಚೆನ್ನಾಗಿರ್ತಕ್ಕಂಥದ್ದಲ್ಲ, ನೆಮ್ಮದಿಯುತವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ತಾವು ಇವತ್ತಿನ ದಿವಸ ಶನಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೂ ಶನಿನೇ ರಾಷ್ಟ್ರಾಧಿಪತಿ. ಹಾಗಾಗಿ ಶನಿ ಪರಮಾತ್ಮ ರಾಷ್ಟ್ರಾಧಿಪತಿ ಆಗಿರುವ ಕಾರಣದಿಂದ ತಾವು ಇವತ್ತಿನ ದಿವಸ ಈ ಕೂಡಲೇ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಭಗವಂತ ಅಪ್ಪ, ಸಂಧ್ಯಾ ಕಾಲದ ಈ ನಿನ್ನ ಪೂಜಾ ಅನುಷ್ಠಾನಕ್ಕೆ
ತೈಲವನ್ನು ನಿನಗೆ ಸಮರ್ಪಣೆಯನ್ನು ಮಾಡ್ತೀನಪ್ಪ ಭಗವಂತ, ನಿನಗೆ ಅದು ಅರ್ಪಣೆಯನ್ನು ಮಾಡ್ತೀನಿ. ನನಗೇನೇ ಸಮಸ್ಯೆಗಳು ಉಂಟಾದ್ರೂ ಕೂಡ ಅದೆಲ್ಲವೂ ಕೂಡ ಮಂಜಿನ ಗಡ್ಡೆ ಹಾಗೆ ಹೇಗೆ ನೀರು ಹಾಗೆ ಕರಗಿ ಹೋಗುತ್ತೋ ಅದು ಹಾಗೆ ಕರಗಿ ಹೋಗ್ಲಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಶನಿ ಪರಮಾತ್ಮನ ಕಾರಾಟದಿಂದ ಸ್ವಲ್ಪ ಕಿಂಚಿತು ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ಒಬ್ಬನೇ ನಮಗೆ ದಾರಿ. ಹಾಗಾಗಿ ಹನುಮನ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೂ ಕೂಡ ಒಂದು ಚೂರು ತುಳಸಿ, ಮತ್ತು ಒಂದು ಚೂರು ಕೆಂಪು ಕಣಗಲೆ ಹೂವು, ಮತ್ತು ಒಂದು ಚೂರು ಕೇಸರಿ, ಇದಿಷ್ಟನ್ನು ಕೂಡ ಭಗವಂತನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಜೊತೆಗೆ ಸಂಧ್ಯಾ ಕಾಲದಲ್ಲಿ ಭಗವಂತನ ಸಂಕಲ್ಪದ ಮೇರೆಗೆ ತಾವು ತಿಲ ಮತ್ತು ತೈಲ, ಎಳ್ಳು ಮತ್ತು ಎಣ್ಣೆ ಇದೆರಡನ್ನೂ ಕೂಡ ಭಗವಂತನ ಸಾನ್ನಿಧ್ಯಕ್ಕೆ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಯಾರ ವಿಚಾರದಲ್ಲಿ ಆಟ ಆಡಿದ್ರೂ ಪರವಾಗಿಲ್ಲ, ಶನಿ ಪರಮಾತ್ಮನ ವಿಚಾರದಲ್ಲಿ ಮಾತ್ರ ಯಾವತ್ತೂ ಆಟ ಆಡಲಿಕ್ಕೆ ಹೋಗಬಾರ್ದು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಕುಂಭರಾಶಿಯಲ್ಲಿರ್ತಕ್ಕಂಥವ್ರ ಮೇಲೆ ಸದಾಕಾಲ ಇರಲಿ ಅಂತ ನಾನು ಕೂಡ ಶನಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ಶಂ ಶನೇಶ್ವರಾಯ ನಮಃ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ಮನಸ್ಸಿನ ನೀಡ್ತಿರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಭಿನ್ನವಾಗಿದೆ. ಪ್ರಾರಂಭದ ಹಂತದಲ್ಲಿ ಸಂಪೂರ್ಣವಾಗಿ ಸೈಲೆಂಟಾಗಿ ನಿಂತ್ಕೊಂಡಿರ್ತಕ್ಕಂಥದ್ದಿತ್ತು. ಆದರೆ ಈಗ ಎಡಭಾಗದಲ್ಲಿ ಅದರ ಚಲನವನ್ನು ನಾವು ಗಮನಿಸ್ತಾ ಇದ್ದೇವೆ. ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಸಹ ಸ್ವಲ್ಪ ದ್ವಂದ್ವ ಆಲೋಚನೆಗಳೆಲ್ಲ ಕೂಡಿರ್ತಕ್ಕಂಥದ್ದಿದೆ. ಆದರೆ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಚಾರವಾಗಿ ನೋಡೋದಾದರೆ ಸ್ವಲ್ಪ ಜೋಪಾನ. ಅಂದುಕೊಂಡಿರ್ತಕ್ಕಂಥ ಕೆಲಸ ಅಷ್ಟಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ತಾವೂ ಇವತ್ತಿನ ದಿವಸ ಭಗವಂತನಲ್ಲಿ ಮೊರೆ ಹೋಗ್ತಕ್ಕಂಥದ್ದೇ ಬಹಳ ಉತ್ತಮ. ಗೋಗ್ರಾಸವನ್ನು ಕೊಟ್ಟು ಗೋಮಾತೆಯಲ್ಲಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂತಂದರೆ 300 ಮುಕ್ಕೋಟಿ ದೇವತೆಗಳು ಕೂಡ ವಾಸವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಒಂದು ಜೀವ ಅಂತಂದರೆ ಅದೇ ನಮ್ಮ ಗೋಮಾತೆ. ಆ ಗೋಮಾತೆಯನ್ನು ಪ್ರಾರ್ಥನೆಯನ್ನು ಮಾಡೋಣ, ತಾಯಿಯನ್ನು ಆರಾಧನೆಯನ್ನು ಮಾಡೋಣ. ಗೋಮಾತೆಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗೋಗ್ರಾಸ ಅಂತಂದರೆ ಇನ್ನೇನೋ ಅಂದ್ಕೊಳ್ತಕ್ಕಂಥದ್ದಲ್ಲ, ತಮ್ಮ ಕೈಲಾಗಿರ್ತಕ್ಕಂಥ ಶಕ್ತಿ. ಗೋಮಾತೆಗೆ ಒಂದು ಚೂರು ಆಹಾರ, ಏನಾದರೂ ಒಂದು ಚೂರು ಧಾನ್ಯನೋ, ಇಲ್ಲ ಅಂತಂದರೆ ಅಕ್ಕಿ, ಬಾಳೆಹಣ್ಣು, ಒಂದು ಚೂರು ಬೆಲ್ಲನೋ, ಇಲ್ಲ ಅಂತಂದರೆ ಏನಾದರೂ ನಿಮಗೆ ಆ ಕ್ಷಣ ನಿಮ್ಮ ಕೈಲಿ ಏನು ಶಕ್ತಿ ಇರುತ್ತೋ ಅದನ್ನು ಗೋಮಾತೆಗೆ ಒಂದು ಚೂರು ಸಮರ್ಪಣೆಯನ್ನು ಮಾಡಿ ತಾವು ಮುಂದುವರೆದಿದೆ ಆದರೆ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಮಾರ್ಗ ಮಧ್ಯದಲ್ಲಿ ತಾವು ವಾಹನವನ್ನು ಚಲಾಯಿಸಬೇಕಾದ್ರೆ ಎಲ್ಲಾದರೂ ಗೋಮಾತೆ ಕಂಡ್ರೆ ಒಂದೇ ಒಂದು ಕ್ಷಣ ತಮ್ಮ ವಾಹನವನ್ನು ಲೆಫ್ಟ್ಗಾಗಿ ಗೋಮಾತೆಯನ್ನು ಸ್ಪರ್ಶಿಸಿ ತಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋದ್ರೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಜೋಪಾನ. ಅದರ ಜೊತೆಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ಸಹ ನಿಮ್ಮ ಮನಸ್ಸಿನ ಮೇಲೂ ಕೂಡ ಒಂದಿಷ್ಟು ಪ್ರಭಾವ ಬೀರತಕ್ಕಂಥದ್ದು ಇರುತ್ತೆ. ಅಷ್ಟಾಗಿ ಮನಸ್ಸು ನೆಮ್ಮದಿಯುತವಾಗಿರ್ತಕ್ಕಂಥದ್ದಲ್ಲ. ಜಗಳನ್ನೇ ಆಡಬಾರ್ದು ಅಂತ ತಾವು ಎಷ್ಟೇ ಅಂದ್ಕೊಂಡ್ರೂ ಕೂಡ ಅಲ್ಲಿ ಅದರ ಪ್ರಮೇಯನೇ ಇರಲ್ಲ. ಆದರೂ ಕೂಡ ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಉದ್ವೇಗತನಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಮನಸ್ಸಿನ ಹಿಡಿತವನ್ನು ತಾವು ಜೋಪಾನವಾಗಿ ನಿಮ್ಮ ಕೈಲೇ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮನ್ನು ಕೆರಳಿಸ್ತಕ್ಕಂಥವ್ರು ಎದುರಾಗ್ತಾರೆ, ನಿಮ್ಮನ್ನು ಛೇಡಿಸ್ತಕ್ಕಂಥವ್ರು ಎದುರಾಗ್ತಾರೆ. ಅವ್ರು ಯಾರ ಮಾತುಗೂ ಕೂಡ ತಲೆ ಕೆಡಿಸ್ಕೊಬೇಡಿ. ಭಗವಂತ ಸುಂದರವಾಗಿ 2 ಕಿವಿ ಕೊಟ್ಟಿದ್ದಾನೆ. ಈ ಕಿವಿಲಿ ಕೇಳಿ, ಈ ಕಿವಿಲಿ ಬಿಟ್ಬಿಡಿ. ಅಷ್ಟೇ ನೀವು ಮಾಡಬೇಕಾಗಿರೋದು. ಅದನ್ನು ಹೊರತುಪಡಿಸಿ ಇಲ್ಲ ನಾನು ಆ ಮಾತಿಗೆ ಮಾತು ಎದುರುತ್ತರ ನಾನು ಕೊಡ್ತೀನಿ, ಪ್ರತ್ಯುತ್ತರ ಕೊಡ್ತೀನಿ ಅಂತ ಹೇಳಿ ತಾವು ನಿಂತ್ಕೊಂಡ್ಬಿಟ್ರೆ ನಿಮ್ಮ ದಡ್ತನ ಆಗುತ್ತೆ. ಈ ಕ್ಷಣ ತಾವೇನೋ ಮಾತಾಡಿ ಗೆಲ್ಲಬಿಡ್ತೀರಿ, ಆದರೆ ನಾಳೆ ದಿವಸ ಸಾಕಷ್ಟು ನೋವನ್ನು ಅನುಭವಿಸ್ತೀರಿ. ನೋಡಿರಿ, ಒಬ್ಬ ಮನುಷ್ಯನನ್ನು ಆ ಕ್ಷಣ ಏನೇ ಆಗಲಿ ಕಳ್ಕೊಂಬಿಡೋದು ದೊಡ್ಡ ವಿಚಾರ ಅಲ್ಲ. ಮನುಷ್ಯ ಅಂತದ ಮೇಲೆ ಪಾಸಿಟಿವು ಉಂಟು, ನೆಗೆಟಿವು ಉಂಟು. ಅವನಲ್ಲಿರೋ ನೆಗೆಟಿವಿಟಿ ನಮಗೆ ಬೇಡ, ಪಾಸಿಟಿವಿಟಿ ಮಾತ್ರ ನಮಗೆ ಬೇಕು. ಪ್ರತಿಯೊಬ್ಬನಲ್ಲೂ ಪಾಸಿಟಿವಿಟಿ ಇದ್ದೇ ಇರುತ್ತೆ, ಅದು ನಮಗೆ ಸಿಕ್ಕಿದ್ರೆ ಸಾಕು. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ಇಷ್ಟನ್ನು ಸರಿಸ್ಕೊಂಡೋಗಿ ಸಾಕು. ಇರೋದರಲ್ಲಿ ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀಯ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮಗಿರಲಿ. ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಸ್ವಾಮಿ ನೆಲೆ ನಿಂತು ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸಲಿಕ್ಕೆ ಹಿಂದೆ ಪೂರ್ವದಲ್ಲಿ ಪ್ರತಿಷ್ಠಾಪನಾ ಮಾಡಿರ್ತಕ್ಕಂಥವರು ಸಾಮಾನ್ಯರಲ್ಲ. ಈ ವಿಗ್ರಹದಲ್ಲಿ ಅಂತಹದ್ದೊಂದು ಶಕ್ತಿ ಇರೋದ್ರಿಂದ ಈ ಭಾಗಕ್ಕೆ ಯಾರೊಬ್ಬರು ಬಂದರೂ ಸಹಿತ ಬಂದಾಗ ಹನುಮನ ದರ್ಶನ ಮಾಡಿ ಪುರಪ್ರವೇಶ ಮಾಡಬೇಕಾದ್ದು ಧರ್ಮ ಇದೆ. ಊರು ಕಾಯುವ ಹನುಮ ಅಂತ ಹೇಳ್ತಾರೆ. ಒಂದು ಊರನ್ನು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ತಕ್ಕಂಥವನು ಹನುಮ. ರಾಮ ಸದ್ಭಕ್ತನಾದಂಥ ಹನುಮ. ಈ ಹನುಮನ ಮುಖದ ವರ್ಚಸ್ಸೇ ಬಹಳ ವಿಶೇಷವಾಗಿದೆ. ಈ ಹನುಮನ ಶಿಲೆ ಇವತ್ತು ನಿನ್ನೆಗೆ ಸಂಬಂಧಪಟ್ಟದ್ದಲ್ಲ. ವ್ಯಾಸರಾಯರ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ವ್ಯಾಸರಾಯರ ಕರಹಸ್ತದಲ್ಲಿ ಪ್ರತಿಷ್ಠಾಪನಾಗೊಂಡಂಥ ಬಾಲದಲ್ಲಿ ಗಂಟೆ ಇರ್ತಕ್ಕಂಥ ಹನುಮ. ಎಲ್ಲಿ ಬಾಲದಲ್ಲಿ ಹನುಮನಿಗೆ ಗಂಟೆ ಇರುತ್ತೋ ಅದು ವ್ಯಾಸರಾಯ ಪ್ರತಿಷ್ಠಾಪನೆ. ಹಾಗೆ ಇಂತಹ ಅತ್ಯದ್ಭುತವಾದಂತಹ ಇವತ್ತಿನ ಈ ಭಗವಂತನ ದರ್ಶನ ಮಾಡುವ ಭಾಗ್ಯ ನನ್ನ ಪೂರ್ವಜನ್ಮದ ಪುಣ್ಯ. ಇಂತಹ ಒಂದು ಸೌಭಾಗ್ಯವನ್ನು ಕರುಣಿಸಿದ್ದು ನಮ್ಮ ಗುಂಡಣ್ಣವರು. ಯಾಕೆಂದರೆ ನಾನು ಮುಂದಿನ ಪಯಣ ಮತ್ತೊಂದು ಕಡೆ ಇತ್ತು. ಆದರೆ ಮಾರ್ಗ ಮಧ್ಯದಲ್ಲಿ ಮಾತಾಡೋ ಹನುಮ ಇದ್ದಾನೆ, ಒಮ್ಮೆ ಬಂದು ದರ್ಶನ ಮಾಡಿ ಅಂದ್ರಲ್ಲ, ಅದು ನನ್ನ ಸೌಭಾಗ್ಯ. ಹಾಗಾಗಿ ಹನುಮನಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿದ್ದಿಷ್ಟೇ, ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ಮೊದಲು ಒಳ್ಳೆ ಸುಭಿಕ್ಷವಾದಂತಹ ಮಳೆ ಆಗಬೇಕು. ಅದಕ್ಕೆ ರುದ್ರದೇವರ ಆಶೀರ್ವಾದ ಬೇಕು. ರುದ್ರದೇವರ ಆಶೀರ್ವಾದ ಕೇಳ್ತಿದ್ದ ಹಾಗೆ ರುದ್ರದೇವರ ಪ್ರಸಾದ ಕೊಟ್ಟರು. ಅದಾದ ನಂತರ ಇನ್ನು ಹನುಮನ ಪ್ರಸಾದ ಆಗಬೇಕಾಗಿತ್ತು. ಅದಕ್ಕಾಗಿ ಸ್ವಲ್ಪ ತಡ ಮಾಡಿದ ಭಗವಂತ. ಆದರೂ ಹನುಮ ಪ್ರಸಾದ ಕೊಟ್ಟ ಪ್ರಸಾದವನ್ನು ಸಾಂಬ ಸದಾಶಿವನ ಮೈ ಮೇಲೆ ಬಿಟ್ಟ. ಹಾಗಾಗಿ ನಾನು ಸಾಕಷ್ಟು ಇಡೀ ರಾಜ್ಯದಾದ್ಯಂತ ದೇವಾಲಯಗಳಿಗೆ ಓಡಾಡಿದ್ದೇನೆ, ದೇವಾಲಯ ದರ್ಶನ ಮಾಡಿದ್ದೇನೆ. ಹನುಮ ಮತ್ತು ಶಿವ ಇದ್ದಂಥ ಏಕೈಕವಾದಂಥ ಸ್ಥಳ ಈ ಬನ್ನೂರಲ್ಲಿ ಮಾತ್ರ. ಅಂದರೆ ಇಲ್ಲಿ ತ್ರಿಮತಸ್ಥರಲ್ಲಿ ಯಾವುದೇ ತರಹ ವೈರತ್ವ ಇಲ್ಲ, ಯಾವುದೇ ತರಹ ಮನಸ್ಸಿನ ಅಸಮಾಧಾನ ಇಲ್ಲ. ನಾವೆಲ್ಲರೂ ಒಂದು ಎಂಬತಕ್ಕಂತಹ ಮನಸ್ಸು ತ್ರಿಮತಸ್ಥರ ಪೂಜಾ ಅನುಷ್ಠಾನ ಇಲ್ಲಿ ನಡೀತಿದೆ ಅಂತ ನನಗಂತೂ ಬಹಳ ಸಂತೋಷ ಇದೆ. ಹಾಗೆ ಈ ಭಾಗದ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ನನ್ನ ಆತ್ಮೀಯರಾದಂತಹ ಗುಂಡಣ್ಣವರು ಈ ಭಾಗದ ದೇವಾಲಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋದ ನಿಟ್ಟಿನಲ್ಲಿ ಅವರ ಜೊತೆಗೆ ನಾನು ಇದ್ದೇನೆ. ನನ್ನಿಂದ ಯಾವತ್ತು ಯಾವ ಕಾಲಿಗೆ ಏನು ಬೇಕಾದರೂ ನಾನು ನಿಮ್ಮೊಂದಿಗಿದ್ದು ಈ ದೇವಸ್ಥಾನಕ್ಕೆ ನನ್ನದು ಒಂದು ಅಳಿಲು ಸೇವೆ ಮಾಡ್ತೇನೆ. ಯಾಕೆಂದರೆ ಇಲ್ಲಿ ಮಾತಾಡುವ ಹನುಮನಿರೋದ್ರಿಂದ ದೇವಸ್ಥಾನಗಳಂತಕ್ಕಂಥದ್ದು ಸಾಕಷ್ಟು ನೋಡ್ತೀವಿ, ದೇವಾಲಯಗಳನ್ನು ಸಾಕಷ್ಟು ಭಾಗಗಳನ್ನು ನೋಡ್ತೀವಿ. ಆದರೆ ಮಾತಾಡುವ ದೇವರು ಬೇಕು. ಜೊತೆಗೆ ನಾವೇನು ಕೇಳ್ತಿದ್ದೀವಿ ನಮ್ಮ ಮಾತಿಗೆ ಭಗವಂತ ಸ್ಪಂದಿಸಬೇಕು. ಅದು ಯಾವ ಥರ ಸ್ಪಂದಿಸಬೇಕು? ನಾನು ದುಡ್ಡು ಕೇಳಿದ ತಕ್ಷಣ ದುಡ್ಡು ಕೊಡು ಅಂದರೆ ಅದಲ್ಲ, ಅಥವಾ ನನ್ನ ಆಸ್ತಿ ಕೊಡು ಅಂದರೆ ಅದಲ್ಲ, ಅಥವಾ ನನಗೆ ಇನ್ನಷ್ಟು ಆಯುಷ್ ಕೊಡು ಅಂದರೆ ಅದಲ್ಲ. ಸಮಾಜಕ್ಕಾಗಿ, ದೇಶದ ಉದ್ಧಾರಕ್ಕಾಗಿ, ಪ್ರಸ್ತುತ ಇರತಕ್ಕಂತಹ ನ್ಯೂನ್ಯತೆಗಳ ಪರಿಹಾರಕ್ಕಾಗಿ, ಅದಕ್ಕಾಗಿ ಭಗವಂತನಲ್ಲಿ ಮೊರೆ ಇಟ್ಟೆ. ಆ ಇಟ್ಟಂಥ ಪ್ರತಿ ಕ್ಷಣದಲ್ಲೂ ಕೊಟ್ಟಂಥ ಉತ್ತರ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಈ ದೇವಾಲಯಗಳು, ಈ ಗ್ರಾಮದ ಸಮಸ್ತವಾಗಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಗ್ರಾಮದಿಂದ ಹೊಟ್ಟೆಪಾಡಿಗಾಗಿ ನಾವು ಎಲ್ಲೇ ಹೋಗಿದ್ದರೂ ಸಹಿತ ಈ ಗ್ರಾಮದ ಶಕ್ತಿಯನ್ನು ಅರಿತು ಆಗಿಂದಾಗಲೇ ಬಂದು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳಿಗೆ ಮತ್ತು ಹನುಮನಿಗೆ, ಮಹಾವಿಷ್ಣುವಿಗೆ ಅಥವಾ ಶಿವನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಎಲ್ಲೋ ಭಗವಂತನ ಹುಡುಕೊಂಡು ಹೋಗೋದಕ್ಕಿಂತ ಇರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಭಗವಂತನ ದರ್ಶನ ಮಾಡುವಂಥದ್ದು ಅದು ಬಹಳ ವಿಶೇಷ ಸರಿ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ನಾಮಾಂಕಿತದಲ್ಲಿ, ಅಂದರೆ ನಿಮ್ಮೆಲ್ಲರ ಹೆಸರಲ್ಲಿ ನಾನು ಭಗವಂತನ ಮೇಲೆ ಈ ಪುಷ್ಪಗಳನ್ನು ನೆನೆತಿದ್ದೇನೆ. ಈ ಪುಷ್ಪಗಳು ಎಲ್ಲರಿಗೂ ಸಹಿತ ಕೃಪಾಶೀರ್ವಾದವಾಗಿ ಭಗವಂತನ ಸಂಪೂರ್ಣ ಕೃಪೆ ಸಿಗುವಂಥದ್ದಾಗಲಿ.